On behalf of the Gokhale Institute of Public Affairs and the Indian Liberal Group Bangalore chapter, and on my own behalf, I extend a hearty welcome to Honorable Mr. Justice Arali Nagaraj and to all those present in this hall. The object of JPA, founded by Dr. D.V. Gundappa, and the Indian Liberal Group, founded by Sri Minu Masani, is to promote enlightened citizenship. Sri Nagaraj was born on 1/11/51 at Gangavati, a taluk headquarter, now part of newly formed Koppala district, as the eldest son of late Sri Amarappa Arali, a progressive farmer. Sri Nagaraj, after his primary and secondary education at different places, did his BA at Dharwad. On the completion of BA degree, he joined his parents and continued their agricultural operations and rice mill business till the end of 1978. In 1979, he joined for study of law at Bellary and completed the same in 1983 and commenced his legal practice at Raichur and soon made his mark in the profession. On 5/2/1993, he was selected and appointed as district judge, in which capacity he worked in the districts of Mangalore, Bijapur and Bangalore. In Bangalore, he had the privilege to work as the director of Judicial Academy. In recognition of his integrity and meritorious service as a district judge, he was elevated and appointed as a judge of the Karnataka High Court on 4/7/2007, in which capacity he is still functioning. While in service, he has authored many handbooks on law in Kannada and has participated in many legal seminars. While continuing as a lawyer and as a judge, he has interested himself in research on legal education in our country in general and Karnataka in particular. With this background, Sri Nagaraj is one of the best persons to speak on the reforms for improvement of existing legal studies. We are all looking forward to his learned lecture on the subject. With these few words, I now request Sri Nagaraj to deliver his lecture. ಪ್ರತಿದಿನ 5 ತಾಸು ಕಾಯಮಾಗಿ ಕೂತಿರ್ತೀವಿ. ಒಂದಿನ ನಿಲ್ಲೋದಂದರೆ ಹೆಚ್ಚು ಸಂತೋಷ. ಅದು ಇನ್ನೊಂದೇನಂದರೆ, ತಾವೆಲ್ಲ ಅಷ್ಟು ದೊಡ್ಡವರು ಅಲ್ಲಿ ಕೂತ್ಕೊಂಡು ನಾನು ಒಬ್ಬನೇ ಇಲ್ಲಿ ಕೂಡೋದಂದರೆ ಭಾಳ ದೊಡ್ಡ ಸಂಕೋಚ ಇರ್ತದೆ ನನಗೆ. ಗೌರವಾನ್ವಿತ ನ್ಯಾಯಮೂರ್ತಿ ಸನ್ಮಾನ್ಯ ಶ್ರೀ ಪುಟ್ಟಸ್ವಾಮಿಯವರೇ ಹಾಗೂ ಈ ಮಹಾನ್ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಶ್ರೀಯುತ ರಂಗಸ್ವಾಮಿಯವರೇ, ಇಲ್ಲಿ ನೆರೆದಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಹೈಸ್ಕೂಲ್ವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದೆ. ಆನಂತರ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೈನ್ಸ್ ಸ್ಟೂಡೆಂಟ್ ಆಗಿದ್ದೆ. ನಾನು PUC ಮತ್ತು ಫಸ್ಟ್ ಇಯರ್ BSc ಓದಿದೆ. ಅನಾನುಕೂಲಗಳಿದ್ದರಿಂದ ನಾನು MBBS ಹೋಗೋಕ್ಕಾಗಲಿಲ್ಲ. ಸೀಟ್ ಸಿಕ್ಕರೂ ಬಿಡಬೇಕಾಯಿತು. ಆ ನಂತರ BA ಮಾಡಿದೆ. 7 ವರ್ಷ ಬಿಟ್ಟ ಮೇಲೆ ಮತ್ತೆ LLB ಸೇರಿದೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಾನು ಅನಿವಾರ್ಯವಾಗಿ ಕೆಲಸ ಮಾಡಿ ಕೊನೆಗೆ ನಾನು ನ್ಯಾಯವಾದಿಯಾಗಿ ಆನಂತರ ನ್ಯಾಯಾಧೀಶನಾಗಿ ಬರಬೇಕಾಯಿತು. ಈ ಒಂದು ವಿಷಯಕ್ಕೆ ಜುಲೈ ತಿಂಗಳಲ್ಲೇ ಸನ್ಮಾನ್ಯ ಪುಟ್ಟಸ್ವಾಮಿ ಅವರು ಕರೆದರು. ಅಕ್ಟೋಬರ್ 14ನೇ ತಾರೀಕಿಗೆ ನಾವು ಒಂದು ವಿಷಯದ ಬಗ್ಗೆ ನಿಮ್ಮನ್ನು ಉಪನ್ಯಾಸ ಕೊಡೋದಕ್ಕೆ ಕರಿಬೇಕಂತ ಮಾಡಿದ್ದೀವಿ. ಇದು ರಿಫಾರ್ಮ್ಸ್ ಇನ್ ಇಂಪ್ರೂವಿಂಗ್ ಎಕ್ಸಿಸ್ಟಿಂಗ್ ಲೀಗಲ್ ಸ್ಟಡೀಸ್ ಅದು ಎಜುಕೇಷನ್ ಆಗಿ.
On this subject, you are expected to speak for about 45 minutes and thereafter interactions. ಅವ್ರು ಹೇಳಿದರು, ನಾನಿ ಪಾಲ್ಕಿವಾಲ ಅಂಥವ್ರು ಬಂದಿದ್ದರು, ಸೋಲಿ ಸೊರಬ್ಜಿಯವರು ಅಂತ ಬಂದಿದ್ದರು, ನಮ್ಮ ಜಸ್ಟಿಸ್ ವೆಂಕಟಾಚಲಯ್ಯ ಸಾಹೇಬರು, ಜಸ್ಟಿಸ್ ರಾಜೇಂದ್ರ ಬಾಬು ಅವರು, ಅವರೆಲ್ಲ ಬಂದಿದ್ದರು. ಅಂದರೆ ನನಗೆ ಭಾಳ ಹೆದರಿಕೆ ಆಯಿತು. ಇವರೆಲ್ಲ ಬಂದು ಹೋದ್ಮೇಲೆ ನಾನು ಬಂದೆ ಅಂದರೆ ನಮ್ಮ ಕರ್ನಾಟಕ ನ್ಯಾಯಾಂಗದ ಗೌರವ ಘನತೆ ಕಮ್ಮಿ ಆಗಬಾರ್ದು, ದಯವಿಟ್ಟು ನಾನು ಬಿಡ್ರಿ ಅಂದೆ ನಾನು. ಇಲ್ಲ, ಹಾಗಾಗೋದಿಲ್ಲ, ನಾನು ಹೇಳ್ತೇನೆ, ನೀವು ಪ್ರಾರಂಭ ಮಾಡು, ಭಾಳಷ್ಟು ಟೈಮ್ ಇದೆ ಅಂದರು. ನಾವು ಮದುವೆನೇ 15 ದಿನದಲ್ಲಿ ಫಿಕ್ಸ್ ಮಾಡಿದವರು ನಾವೆಲ್ಲ. ಅಂಥದ್ದು ಒಂದು ಕಾರ್ಯಕ್ರಮಕ್ಕೆ 2.5-3 ತಿಂಗಳು ಮುಂಚಿತವಾಗಿ ಹೇಳ್ತಾರೆ ಅಂದರೆ ನನಗೆ ಗೊತ್ತಿಲ್ಲದಿದ್ದರೆ ಏನಾಯ್ತು, ಗೊತ್ತು ಮಾಡ್ಕೊಳ್ಳೋಕ್ಕಾದ್ರೂ ಅವಕಾಶ ಇದೆಯಲ್ಲ ಅಂಥೇಳಿ, ಇದೊಂದು ಸುವರ್ಣ ಅವಕಾಶ ಅಂಥೇಳಿ ನಾನು ಅದನ್ನು ಒಪ್ಕೊಂಡೆ. ನಾನು ಇವತ್ತಿನ ಅದು ಹೇಗೆ ಅಂದರೆ, ಒಂದು ಚುಟುಕು ಓದಿದ್ದು ನೆನಪಾಗ್ತದೆ. ಒಮ್ಮೆ ಹಕ್ಕಿಗಳು ತೊಗೊಂಡು ಬರಬೇಕು, ಮನೆಯಲ್ಲಿ ಪಕ್ಷಿ ಸಾಕಬೇಕಂಥೇಳಿ ತೊಗೊಂಡು ಬರಬೇಕಂತ ಸಂತೆಗೆ ಹೋದರೆ ಒಂದೊಂದೇ ನೋಡ್ದೆ, ಇದು ಪಾರಿವಾಳ ಇದು ಹೀಗಿದೆ, ಗುಬ್ಬಿ ಹೀಗಿದೆ, ಇದು ಹೀಗಿದೆ ಅಂತೆಲ್ಲ ಹೇಳಿದರು. ಇದು ಗಿಳಿ ಹೇಗಿದೆ, ಇದು ತುಂಬ ಚೆನ್ನಾಗಿ ಮಾತಾಡ್ತದೆ, ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಭಾಷಣ ಮಾಡ್ತದೆ, ಮಾತಾಡ್ತದೆ ಅಂತ ಹೇಳಿದ್ರೆ, ಹಾಗಾದರೆ ಇದು ಕೊಟ್ಬಿಡು, ತೋರಿಸು ಅಂದರೆ ಡೆಮಾನ್ಸ್ಟ್ರೇಷನ್ ಮಾಡಿತ್ತದು ಗಿಳಿ. ಆತ್ಮೀಯ ಸಹೋದರರೇ ಅಂತ ಮಾತಾಡಿತು, ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ತಾ ಎಲ್ಲ ಆಯಿತು. ಭಾಳ ಸಂತೋಷ ಆಯಿತು. ಈ ಗಿಳಿ ಕೊಡ್ರಿ ಅಂತ ಕೇಳಿದಾಗ 10 ರೂಪಾಯಿ ಅನ್ನೋದು. ಆಯಿತು, ಭಾಳ ಸಂತೋಷ, ಕೊಡು. ಆದರೆ ಒಂದು ಕಂಡೀಷನ್ನು, ಈ ಗಿಳಿ ತೊಗೋಬೇಕಾದ್ರೆ ಈ ಪಕ್ಕದ ಗುಬ್ಬಿ ತೊಗೋಬೇಕು. ಅದು ಯಾಕೆ, ಅದು ಭಾಷಣ ಮಾಡ್ತದೆ? ಇಲ್ಲ, ಮಾಡೋದಿಲ್ಲ. ಮಾತಾಡ್ತದೆ? ನಾವು ಮಾತಾಡೋದೇ ಇಲ್ಲ. ಮತ್ತೇನು ಮಾಡೋಣ? ತೊಗೊಂಡು, ಇಲ್ಲ ತೊಗೋಬೇಕು ನೀವು ಅದನ್ನು. ಅದು ತೊಗೊಂಡ್ರೆ ಇದು ಕೊಡ್ತೀನಿ ನಾನು. ಅದಕ್ಕೆಷ್ಟು? ಅದಕ್ಕೆ 100 ರೂಪಾಯಿ. ಇಷ್ಟೆಲ್ಲ ಮಾತಾಡೋದು ಗಿಳಿಗೆ 10 ರೂಪಾಯಿ. ಅದು ಏನೂ ಇಲ್ಲ ಅಂತ ಹೇಳಿದರೆ 100 ರೂಪಾಯಿ ಅಂತ ಹೇಳ್ತಾಯಿಲ್ಲ, ಭಾಷಣ ಮಾಡೋದಿಲ್ಲ, ಯಾವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಈ ಗಿಳಿಗೆ ಭಾಷಣ ಬರ್ಕೊಡೋದೇ ಈ ಗುಬ್ಬಿ ಅಂತ ಹೇಳಿ. ಹಾಗೆ ನಾನು ಜಸ್ಟಿಸ್ ಪುಟ್ಟಸ್ವಾಮಿಯವರ ಹತ್ರ ವಿಷಯಗಳನ್ನು ತಿಳ್ಕೊಂಡೆ. ಆಮೇಲೆ ಬಾರ್ ಕೌನ್ಸಿಲ್ಗೆ ಫೋನ್ ಮಾಡಿಬಿಟ್ಟು ಅಲ್ಲಿ ಸಂಬಂಧಪಟ್ಟ ಸೂಪ್ರಿಂಟೆಂಡೆಂಟು ಅವ್ರಿಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಅವ್ರಿಗೆ ಹೇಳಿದೆ, ಇಂಥದ್ದೊಂದು ಅಗ್ನಿ ಪರೀಕ್ಷೆ ಇದೆ ನನಗೆ, ಅದಕ್ಕೆ ನೀವೆಲ್ಲ ವಿಷಯ ಕಳಿಸ್ಕೊಡ್ರಿ ನನಗೆ. ಆಯಿತು ಅಂತ ಹೇಳಿದ್ರು. ಆನಂತರ ಡಾಕ್ಟರ್ JS ಪಾಟೀಲ್ರು, ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್, ಅವ್ರನ್ನ ನಾನು ಮಾತಾಡಿಸ್ದೆ. ನಾನು ಹೀಗಿದೆ, ಇಲ್ಲ ನೀವು ಹೇಗೂ ಧಾರವಾಡ ಸಿಟ್ಟಿಂಗ್ ಇದೆಯಲ್ಲ, ನಮ್ಮ ಯೂನಿವರ್ಸಿಟಿಗೆ ಒಂದು ವಿಸಿಟ್ ಕೊಡ್ರಿ ಅಂತ ಹೇಳಿದ್ರು. ಆ ವಿಸಿಟ್ ಕೊಟ್ಟು ಅವರಿಂದ ಒಂದಿಷ್ಟು ಸಂಗ್ರಹ ಮಾಡಿಕೊಂಡೆ. ಡಾಕ್ಟರ್ ಚಿದಾನಂದ ರೆಡ್ಡಿ ಪಾಟೀಲ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ಯೂನಿವರ್ಸಿಟಿ ಲಾ ಕಾಲೇಜ್ ಎಟ್ ಧಾರವಾಡ. ಐ ಗಾಟ್ ಸೋ ಮಚ್ ಆಫ್ ಇನ್ಫಾರ್ಮೇಷನ್ ಫ್ರಾಮ್ ಹಿಮ್. ಆನಂತರ ಬಾಗಲಕೋಟೆಗೆ ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಅಲ್ಲಿ ಪ್ರೊಫೆಸರ್ ಶಿರೋಳ್ ಅಂಥೇಳಿ ಪ್ರಿನ್ಸಿಪಾಲ್ರು, ಅವ್ರಿಗೆ ಹೇಳಿದೆ ನಾನು, ಈ ಒಂದು ತಯಾರು ಮಾಡಬೇಕಾಗಿದೆ, ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ಹೇಳಿದರೆ ನಾನು ಅದನ್ನು ಕ್ರೋಢೀಕರಿಸಿ ನಾನು ಯಾವುದನ್ನು ನಾನು ಒಪ್ತೇನೆ ಅದನ್ನೆಲ್ಲ ಒಪ್ಪಿ ನಾನು ಅಲ್ಲಿ ಸಂಬಂಧಪಟ್ಟವ್ರ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದೆ. ಹಾಗಾಗಿ ಅವರು ಒಂದಿಷ್ಟು ಮಾಹಿತಿ ಒದಗಿಸ್ಕೊಟ್ರು. ಆನಂತರ ಇಲ್ಲಿ ಲೋಕಲ್ ಬೆಂಗಳೂರಲ್ಲಿ ಪ್ರಿಯದರ್ಶಿನಿ ಕಾಲೇಜು ಲಾ ಕಾಲೇಜ್ ಪ್ರಿನ್ಸಿಪಾಲ್ ಸಹೋದರಿ ಭಾರತಿಯವರು ಅಂತಿದ್ದಾರೆ. ಶೇಷಾದ್ರಿಪುರಂ ಲಾ ಕಾಲೇಜಿಗೆ ನನ್ನ ಮಗ ಪಾರ್ಟ್ ಟೈಮ್ ಲೆಕ್ಚರಾಗಿ ಹೋಗ್ತಾ ಇದ್ದಾನೆ. ಅವರು ಪ್ರಿನ್ಸಿಪಾಲ್ರು AG ಆಶಾ ಅವರು ಹೇಳಿದರು. ಅಷ್ಟೆಲ್ಲ ಆದಮೇಲೆ ನನಗೆ ಜತ್ತಿಯವ್ರನ್ನ ಕೇಳಿದೆ, ಬಿಲ್ಸ್ ಕಾಲೇಜ್ನವ್ರನ್ನ. ಇಲ್ಲಿ ಲಾವಣ್ಯ ಅಂತ ಹಾಕಿ ನನಗೆ, ಆಕೆಗೆ ನಾನು PUC ಓದುವಾಗ, ಇದು ಫಸ್ಟ್ ಇಯರ್ BSc ಓದುವಾಗ, ಇದು ಡಿಗ್ರಿ ಓದುವಾಗ, LLB ಓದುವಾಗ ನಾನು ಹೇಳಿಕೊಡ್ತಿದ್ದೆ. ನಾನು ನೋಡಮ್ಮ ಇದು ಹೀಗೆ ಈ ರೀತಿ ಓದಬೇಕು, ಈ ರೀತಿ ಮಾಡಬೇಕಂತೇಳಿ. ಆಕೆ LLB ಮಾಡಿದ್ಲು, LLM ಮಾಡಿಬಿಟ್ಲು, ಈಗ MPhil ಮಾಡ್ತಾಯಿದ್ದಾಳೆ. ಶಿ ಈಸ್ ಗೈಡ್ ಟು ಮೀ ನೌ. ಆಕೆ ನನಗೆ, ಅಪ್ಪಾಜಿ ನೀವು ಬರೀ ಬ್ಯಾಚುಲರ್ ಡಿಗ್ರಿ ಇಟ್ಕೊಂಡ್ರೆ ಉಪಯೋಗ ಆಗೋದಿಲ್ಲ, ಏನಿಲ್ಲ, ಒಂಚೂರು ಮಾಸ್ಟರ್ ಆಗೋದಕ್ಕೆ ಪ್ರಯತ್ನ ಮಾಡಿರಿ, ಅದನ್ನು ನಾನು ಮಾಡಿಕೊಡ್ತೀನಿ ಅಂಥೇಳಿ ಆಕೆ LLMಗೆ ಅಡ್ಮಿಷನ್ ಮಾಡಿಸಿದ್ದಾಳೆ. ಹಾಗೆ ಸಿಂಧು ಅಂತ ಇನ್ನೊಬ್ಬ ಮಗಳಿದ್ದಾಳೆ, ಆಕೆ ಅಲ್ಲಿ ಜೋಧ್ಪುರ್ನಲ್ಲಿ ಓದ್ತಾ ಇದ್ದಾಳೆ. ಆಕೆ ಇಂಟರ್ನೆಟ್ನಲ್ಲಿ ಭಾಳಷ್ಟು ವಿಷಯಗಳು ಕಳಿಸ್ಕೊಟ್ರು. ಇವೆಲ್ಲ ಕ್ರೋಢೀಕರಿಸಿ ಒಂದು ಕಂಪೈಲೇಷನ್, ಸಂಕಲನ ಅಂತ ಹೇಳ್ತೀವಲ್ಲ, ಆ ಸಂಕಲನ ಮಾಡಿ ಒಂದು ರಿಟನ್ ಸ್ಪೀಚ್ ನಾನು ತಯಾರು ಮಾಡಿದ್ದೀನಿ. ನಾನು ರಾಮು ಅವ್ರಿಗೆ ಹೇಳಿದೆ, ನಾನು
ನಾನು ಮಾತಾಡಿದ ನಂತರ ಇದರ ಕಾಪಿಗಳು ಕೊಡ್ರಿ, ಪ್ರತಿಗಳನ್ನೆಲ್ಲರಿಗೆ ಕೊಡ್ರಿ. ಯಾಕಂದರೆ ನಾನು ಬಹಳಷ್ಟು ಸಭೆ ಸಮಾರಂಭಗಳಲ್ಲಿ ನೋಡಿದ್ದೀನಿ. ನಾನು ಯಾರು ಬರಹದ ಭಾಷಣ ಓದ್ತಾ ಹೋಗ್ತಾರೆ, ಓದೋರ ಕಡೆ ಲಕ್ಷ್ಯ ಇರೋದಿಲ್ಲ ಕೇಳೋರ್ದು. ಅವರು ಕಾಪಿ ಮೊದಲೇ ಕೊಟ್ಬಿಟ್ಟಿದ್ರು ಅಂತ ಹೇಳಿದರೆ ಅವರು ಸ್ಕಿಪ್ ಮಾಡಿಬಿಟ್ಟು ಯಾವ್ಯಾವ್ದು ಅವಶ್ಯ ಇಲ್ಲ ಅಂತ ಅನಿಸುತ್ತೆ ಅದನ್ನು ಬಿಟ್ಟುಬಿಟ್ಟು ಅವಶ್ಯ ಇದ್ದದ್ದು ಓದೋಕ್ಕೆ ಶುರು ಮಾಡಿಬಿಡ್ತಾರೆ ಅವರು. ಹಾಗಾಗಿ ಹೇಳೋದು ಕೇಳೋದು ಹೆಚ್ಚು ಅರ್ಥಪೂರ್ಣ ಆಗೋದಿಲ್ಲ. ಆದ್ದರಿಂದ ಮೊದಲು ನಾನು ಹೇಳಿದ ನಂತರ ಅದನ್ನು ಕೊಡ್ರಿ ಅಂತ ಹೇಳಿದೆ. ಹಾಗೆ ನಾವು ಈ ಒಂದು ಲೀಗಲ್ ಎಜುಕೇಷನ್, ವೆನ್ ವಿ ಟ್ರೈ ಟು ಎಕ್ಸಾಮೈನ್ ಆರ್ ಟು ಸಿ ಹೌ ಅವರ್ ಲೀಗಲ್ ಎಜುಕೇಷನ್ ಡೆವಲಪ್ಡ್ ಇನ್ ಅವರ್ ಕಂಟ್ರಿ ಅಂತ ಹೇಳಿ. ಸಿ ಇಟ್ ಗೋಸ್ ಬ್ಯಾಕ್ ಟು ದಿ ವೇದಿಕ್ ಪೀರಿಯಡ್ ಆಲ್ಸೋ. ಆಗೆಲ್ಲ ರಾಜರು ನ್ಯಾಯದಾನವನ್ನು ಅವರೇ ಮಾಡ್ತಿದ್ರು. ನ್ಯಾಯದ ಗಂಟೆ ಅಂತಿದ್ದದ್ದನ್ನು ಬಹಳಷ್ಟು ಜನ ನಾವು ನೋಡಿದ್ದೀವಿ. ಅವರು ಸಭೆ ಸಮಾರಂಭಗಳಲ್ಲಿ ತಮ್ಮ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಎಲ್ಲ ಅನ್ಯಾಯಗಳನ್ನು ಸರಿಪಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದು ಅದೆಲ್ಲ ಅವರು ತಾವಾಗೇ ಮಾಡ್ತಿದ್ರು, ಅಥವಾ ಅವರಿಂದ ನೇಮಕಗೊಂಡಂಥ ನಿಷ್ಪಕ್ಷಪಾತಿ ಜನ ಯಾರಿದ್ರು ಅವ್ರು ಮಾಡ್ತಿದ್ರು. ಆ ಒಂದು ವ್ಯವಸ್ಥೆ ನಮ್ಮಲ್ಲಿ ಧರ್ಮದ ಆಧಾರದ ಮೇಲೆ ಇತ್ತದು. ದಿ ಕಾನ್ಸೆಪ್ಟ್ ಆಫ್ ಲೀಗಲ್ ಎಜುಕೇಷನ್ ವಾಸ್ ಮೋರ್ ಆರ್ ಲೆಸ್ ಬೇಸ್ಡ್ ಆನ್ ದಿ ಕಾನ್ಸೆಪ್ಟ್ ಆಫ್ ಧರ್ಮ ಆಲ್ಸೋ ಆದಿತ್ತು. ಹಾಗಾಗಿ ದಿ ಪ್ರೆಸೆಂಟ್ ಆರ್ ದಿ ಎಕ್ಸಿಸ್ಟಿಂಗ್ ಲೀಗಲ್ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಬಿನ್ ಟ್ರಾನ್ಸ್ಪ್ಲಾಂಟೆಡ್ ಫ್ರಮ್ ಬ್ರಿಟಿಷ್, ಫ್ರಮ್ ಇಂಗ್ಲೆಂಡ್ ಟು ಇಂಡಿಯಾ. ಅವರು ಬಂದು ಈಸ್ಟ್ ಇಂಡಿಯಾ ಕಂಪನಿ ನಮ್ಮಲ್ಲಿ ಪ್ರಾರಂಭ ಮಾಡಿದ ನಂತರ ಅದನ್ನು ತಮ್ಮದೇ ಆದಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕೊಟ್ಟರು. ಹೀಗಾಗಿ ನಾವು ಅವರದಾದಂಥ ಒಂದು ವ್ಯವಸ್ಥೆ, ನ್ಯಾಯದಾನದ ವ್ಯವಸ್ಥೆ, ಜಸ್ಟಿಸ್ ಡಿಸ್ಪೆನ್ಸೇಷನ್ ಸಿಸ್ಟಮ್ ಆ್ಯಂಡ್ ಆಲ್ಸೋ ದಿ ಲೀಗಲ್ ಎಜುಕೇಷನ್ ಸಿಸ್ಟಮ್, ವಿ ಹ್ಯಾವ್ ಅಡಾಪ್ಟೆಡ್ ದಿ ಒನ್ ಗಿವನ್ ಟು ಅಸ್ ಬೈ ದಿ ಬ್ರಿಟಿಷ್. ಹೀಗಾಗಿ ನಾವು ಹಿಂದಿಂದೆಲ್ಲ ಇತಿಹಾಸದ ಪುಟಗಳನ್ನು ನಾವು ತೆಗೆದು ನೋಡಿದ್ವಿ ಅಂತ ಹೇಳಿದರೆ, ನಾವು ನಮ್ಮ ಸ್ವತಂತ್ರ ಭಾರತ ಸ್ವತಂತ್ರ ಆಗೋದಕ್ಕಿಂತ ಮುಂಚೆ ನಾವು ಎಲ್ಲಿದ್ದೀವಿ, ನಾವು ಅಲ್ಲೇ ಇದ್ದೀವೇನೋ ಅನ್ನೋ ಭಾವನೆ ಬರ್ತದೆ ನನಗೆ. ನಾನು 3-4ನೇ ತರಗತಿಗೆ ಓದುವಾಗ ನಮ್ಮ ಭೂಗೋಳದ ಮೇಷ್ಟ್ರು ಹೇಳ್ತಿದ್ರು, ಭೂಮಿ ದುಂಡಗಿದೆ, ಆದ್ದರಿಂದ ನಾವು ಒಂದೇ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದರೆ, ಆ ಪ್ರಯಾಣದ ಕೊನೆಗೆ ನಾವು ಎಲ್ಲಿ ಪ್ರಾರಂಭ ಮಾಡಿದ್ವೋ ನಾವು ಅಲ್ಲಿಗೆ ಬಂದು ಮುಟ್ತೇವೆ ಅಂತ ಹೇಳಿದರು. ಅವರು ಆ ಗ್ಲೋಬ್ ತೋರಿಸಿ ಹೇಳಿದರು, ಇದು ಜಗತ್ತು, ಇದು ಭೂಮಿ ಹೀಗೆ ದುಂಡಿಗಿದೆ, ಇಲ್ಲಿ ಬಂದು ನಾನು ಕೆಂಪು ಮಸಿಯಿಂದ ಗುರುತಿಸ್ತೇನೆ, ಇದನ್ನು ಒಂದು ಚೀಟಿ ಅಂಟಿಸ್ತೇನೆ, ಇದನ್ನು ನೀವು ನೋಡಿರಿ, ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ರಿ ಅಂತ ಕಾಲು ಹೋಯ್ತು ಅಂಥೇಳಿ ಆ ಗ್ಲೋಬ್ ಮೇಲೆ ಹಿಂಗೆ ಹಾರಿಸಿ ಅದನ್ನು ತಿರುಗಿಸ್ತಾ ಹೋಗಿ ಇಲ್ಲಿ ಬಂದರೆ ಎಲ್ಲಿಗೆ ಬಂದ್ವಿ ಅಂತಂದರೆ, ಸರ್ ನಾವು ಅಲ್ಲಿಗೆ ಬಂದ್ವಿ. ಅದು ಹಾಗೆ ಅನ್ನಿಸ್ತಾ ಇದೆ ನನಗೆ. 1948ರಲ್ಲೇ ಪ್ರೊಫೆಸರ್ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದೆ. ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ ದ್ಯಾಟ್ ಇಯರ್ ಆಲ್ಸೋ. ದಟ್ ಅಪಿಯರ್ಸ್ ಟು ಬಿ ದಿ ಫಸ್ಟ್ ಕಮಿಟಿ ಫಾರ್ ಎಕ್ಸಾಮೈನಿಂಗ್ ದಿ reforms, to suggest the reforms in improving the legal education in our country. Now we are in 2010. 1948 2010 6 ದಶಕಗಳನ್ನು ನಾವು ಕಳೆದರೂ ಕೂಡ ನಾವು ಎಲ್ಲಿದ್ದೀವಿ ಅಂದರೆ ಅಲ್ಲೇ ಇದ್ದೀವಿ ಅನ್ನೋದಕ್ಕೆ ಒಂದು ಆಧಾರ, ಸಾಕ್ಷಿ ಅಂತ ಹೇಳಿದ್ರೆ, ದಿ ಸ್ಟೇಟ್ಮೆಂಟ್ ಆಫ್ ಗೋಪಾಲ ಸುಬ್ರಹ್ಮಣ್ಯನ್, the present chairman of the Bar Council of India. Just I will quote it. Today, Indian legal education is struggling in comparison to counterparts across the world. While India continues down its path of growth, it is essential that Indian education is reformed so that ultimately the Indian legal profession is strengthened to take on challenges of 21st century. Despite we spending so many decades, we have not been able to develop our legal education so as to meet the challenges of the present 21st century. In his vision statement, the Honorable Chairman has identified that the inadequate quality of legal education
and infrastructure, and the lack of relevant skills to meet the ever-changing demands of the modern world are the two issues which you have to focus upon. ಹಾಗಾಗಿ ಈಗ ಜಸ್ಟಿಸ್ ಅಹಮದಿ ಅವರು, ದಿ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಅವರ್ ಸುಪ್ರೀಂ ಕೋರ್ಟ್, ಹಿಸ್ ಲಾರ್ಡ್ಶಿಪ್ ಹ್ಯಾಸ್ ಆಲ್ಸೋ quoted to quote, I think we have waited long enough to repair the cracks of legal education system of our country, and it is high time that we rise from our armchairs and start the repair work in the right earnest. ನೋಡಿ, 2021ನೇ ಶತಮಾನದಲ್ಲಿ 5-6 ದಶಕಗಳು ಕಳೆದ ನಂತರನೂ ಕೂಡ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅಂತ ಹೇಳಿದ್ರೆ, ನಾವು ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ, ನಾವಿನ್ನೂ ಪ್ರಾರಂಭ ಮಾಡಬೇಕಾಗಿದೆ ಅನ್ನೋ ಒಂದು ನನ್ನ ಅಭಿಪ್ರಾಯಕ್ಕೆ ಇವೆಲ್ಲ ಆಧಾರಗಳಿದ್ದಾವೆ. ಇಟ್ ಈಸ್ ಸೆಡ್ ದಿ ಟಾಸ್ಕ್ ಆಫ್ ಲಾ ಈಸ್ ಎ ಸೋಷಿಯಲ್ ಇಂಜಿನಿಯರಿಂಗ್. If the task of law is social engineering, then a lawyer is to be a social engineer. Unless we get the better equipped social engineers like lawyers, we can't expect the improvements in our justice delivery system or in any other field. Till very recently, the concept of legal education was confined only to the producing the lawyers, holders of the law degree, so as to enable them to enter into profession, legal profession, practice one wing. ಇನ್ನೊಂದು ವಿಂಗ್ ಅಂತ ಹೇಳಿದ್ರೆ ಅವರು ಲಾ ಟೀಚರ್ ಆಗಬೇಕು. ಒಂದು ಪ್ರೊಫೆಷನಲಿಸ್ಟ್ ಆಗ್ಬೋದು ಅಥವಾ ಇನ್ನೊಬ್ಬರು ಲಾ ಟೀಚರ್. ಇವೆರಡು ಬಿಟ್ಟರೆ ನಮಗೆ ಮೂರನೇದ್ದು ಯಾವುದು ಇಲ್ಲ ಅನ್ನೋ ಒಂದು ಭಾವನೆಯಲ್ಲಿ ನಾವಿದ್ದೀವಿ. ಈಗ ಚೇಂಜ್ ಸಿನೇರಿಯೋ ಇದು ಹೇಗಾಗಿದೆ ಅಂತ ಹೇಳಿದ್ರೆ, in 1996 in a case Honorable Supreme Court has to impress upon it, I quote, the need for a continuing and well organized legal education is absolutely essential. 1996ನಲ್ಲಿ ಸುಪ್ರೀಂ ಕೋರ್ಟು ಆ ಒಂದು ಕೇಸ್ನಲ್ಲಿ ಮನುಭಾಯಿ ವಾಸಿ ವಾಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ AR 1996 ಸುಪ್ರೀಂ ಕೋರ್ಟ್, ಅದರಲ್ಲಿ ಆ ರೀತಿ ಅವರು ಹೇಳಿದರು ಅಂತ ಹೇಳಿದರೆ, ಆದ ನಂತರ 14 ವರ್ಷಗಳ ನಂತರ 2010ರಲ್ಲಿ ಬಾರ್ ಕೌನ್ಸಿಲ್ ಚೇರ್ಮನ್ರು ನಾವು ಇನ್ನೂ ಬಹಳಷ್ಟು ಮಾಡಬೇಕಾಗಿದೆ, ಪ್ರಾರಂಭ ಮಾಡಬೇಕಾಗಿದೆ, ಇಟ್ ಹ್ಯಾಸ್ ಬೀನ್ ಡಿಟೋರೇಟೆಡ್ ಲೈಕ್ ಎನಿಥಿಂಗ್ ಅನ್ನೋ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ಪ್ರಪೋಸಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ವಿ ಹ್ಯಾವ್ ಟು ಎಕ್ಸಾಮೈನ್ ವೇರ್ ವಿ ಆರ್ ಲ್ಯಾಕಿಂಗ್, ಎಲ್ಲಿ ತಪ್ತಾ ಇದ್ದೇವೆ, ನಾವು ಯಾವ ರೀತಿ ಮಾಡಿದರೆ ನಾವು ಸುಧಾರಣೆ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ನಾವು ಪ್ರತಿಯೊಬ್ಬರು ವಿಚಾರ ಮಾಡಬೇಕಾಗಿದೆ. ದಿ ಫಸ್ಟ್ ಸ್ಟೆಪ್ ವಾಸ್ ಟೇಕನ್ ಇನ್ 1850 itself when the 3 universities were established by the British government in the cities of Bombay, Calcutta and Madras. Perhaps that appears to be the first step in recognizing the importance of legal education. Even then, the concept was only to produce the law graduates to enter into the profession and to choose the teaching profession. Even after thereafter in 1948, Radhakrishnan committee was appointed, and it made several recommendations and suggestions, and it is very unfortunate that they could not be implemented. So in the year 1956, as a next step, University Grants Commission Act came to be enacted by our Parliament to upgrade the university education. So even then, legal education was not given the adequate importance as was given to the other fields of education. For instance, medicine, medical ಆಗಲಿ ಅಥವಾ ಟೆಕ್ನಿಕಲ್ ಕೋರ್ಸಸ್ಗಾಗಲಿ ಕೊಟ್ಟಂಥ ಇಂಪಾರ್ಟೆನ್ಸು ಅಲ್ಲಿ ಕೊಡಲಿಲ್ಲ, ಏನಿಲ್ಲ. 1958ನಲ್ಲಿ that after a decade after the Radhakrishnan Commission's report was submitted, then it was observed by the
14th Law Commission in its report in 1958. ಅಲ್ಲಿ 58ನಲ್ಲಿ ಏನು ಹೇಳಿದರು ಅಂತ ಹೇಳಿದ್ರೆ, ಜಸ್ಟ್ ಐ ವಿಲ್ ಕೋಟ್, ದ ಮೇನ್ ಪರ್ಪಸ್ ಆಫ್ ಯೂನಿವರ್ಸಿಟಿ ಲೀಗಲ್ ಎಜುಕೇಷನ್ ಸೀಮ್ಸ್ hitherto has been not the teaching of law as a science or a branch of learning, but merely imparting to students knowledge of certain principles and provisions of law to enable them to enter the legal profession. So even after the Radhakrishnan Commission was made suggestions that law should be taught as a science, even after 1 decade we did not do it, and therefore the Law Commission in its 14th report submitted in the year 1958, it was constrained to make these observations. See, further I quote, the Commission said, in the period of about 10 years, the position in regard to legal education in this country has, it appears, definitely deteriorated. See, after a commission was appointed and it made several recommendations and suggestions, and had they been implemented in its in the true letter and spirit, there could have been no occasion for the 14th Law Commission to make these observations. And it has further observed, in our view, the Legal Education Committee of All India Bar Council may be empowered to keep itself in touch with the standards of legal education imparted at the various universities. The giving of sanction for starting the law colleges of substandard level was there in 1958 also. Therefore, the 14th Law Commission made a recommendation that the Bar Council Committee should be empowered to inspect, visit, and even to de-recognize the legal institutions which impart legal education. To quote in its words, if the council or its committee is of the view that the standards prescribed by a particular university in legal education are not adequate, that institutions established by it or affiliated to it for imparting legal education are not well equipped or properly run, it may decide to refuse admission of the graduates of that university to the professional examination till the university has taken steps to reach the minimum standards. These were the observations made by the Law Commission in its 14th report as ago as 1958. So in order to see that the legal education is further improved and its standards are improved, the Advocates Act came to be enacted by the Parliament in the year 1961. ಆ 61ನಲ್ಲಿ ಎನ್ಯಾಕ್ಟ್ಮೆಂಟ್ ತಂದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಸ್ಟೇಟ್ ಬಾರ್ ಕೌನ್ಸಿಲ್ಸ್ ಇರಬೇಕು, ಅದಕ್ಕೊಂದಷ್ಟು ಸ್ಟ್ಯಾಂಡರ್ಡ್ ಇರಬೇಕು. ಆ್ಯಂಡ್ ದ ಬಾರ್ ಕೌನ್ಸಿಲ್ ಅಂಡರ್ ದಿಸ್ ಎನ್ಯಾಕ್ಟ್ಮೆಂಟ್ ಹ್ಯಾಸ್ ಬೀನ್ ಗಿವನ್ ವಾಸ್ಟ್ powers to prescribe the norms and standards which the universities concerned with legal education shall have to apply and bring into practice. And it has been vested with the powers of inspection and visiting the law colleges, universities, and examine its standards and everything. And it has got also power to de-recognize them, and also to de-recognize the degree certificates issued by such universities if they are not up to the mark. Then the Bar Council thought of having an examination for it. Earlier law degree was of 2 years. ತಮಗೆಲ್ಲ ಭಾಳ ಗೊತ್ತಿದೆ. BA ಅಥವಾ BSc ಗ್ರ್ಯಾಜುಯೇಷನ್ ಮುಗಿದ ನಂತರ 2 ವರ್ಷದಿತ್ತು. 2 ವರ್ಷದಿದ್ದ ಮೇಲೆ ಒಂದು ಅಪ್ರೆಂಟಿಸ್ಶಿಪ್ ಕಂಪಲ್ಸರಿ ಇರಬೇಕು. 1 ಇಯರ್ ಅಪ್ರೆಂಟಿಸ್ಶಿಪ್ ಇರಬೇಕು. ಅವರು ಸೀನಿಯರ್ ಅಡ್ವೊಕೇಟ್ಸ್ ಹತ್ರ ಹೋಗಬೇಕು. ಅಲ್ಲಿ ಅವರು 1 ವರ್ಷ ಕೆಲಸ ಮಾಡಿಬಿಟ್ಟು ಪ್ರೊಸೀಡಿಂಗ್ಸ್ ಎಲ್ಲ ಎಕ್ಸಾಮನ್ ಮಾಡಿ ಬಾರ್ ಕೌನ್ಸಿಲ್ಗೆ ಡೈರಿ ಸಬ್ಮಿಟ್ ಮಾಡಬೇಕು. ದೆನ್ ದೇ ಹ್ಯಾವ್ ಟು ಅಟೆಂಡ್ ದಿ examination, appear for the examination, pass the examination, and get the enrollment. This was the method that was prescribed by the Bar Council. See, even
that enactment also failed, it appears. It is not my view. Justice Ahmadi, the Honorable Supreme Court Judge, has observed that I quote it, the Bar Council has vested with the power to lay down the standards of such education and recognize the universities and to inspect them. And there was mushroom growth of substandard law schools with hardly any regard to the quality of legal education. This is the observation made by Honorable Supreme Court Judge after a lapse of several decades after the Advocates Act of 1961 came into force. So, aduna nantra then 2 years degree course was converted into a 3-year degree course. 3-year degree course final year nalli now procedure laws, CPC, CRPC, Evidence Act ಇಂಥವನ್ನು ನಾವು ಕಲಿಸಬೇಕು ಅಂತೇಳಿ. ದೆನ್ ದಿ ಅಪ್ರೆಂಟಿಸ್ಶಿಪ್ ಕೇಮ್ ಟು ಬಿ ರಿಮೂವ್ಡ್. ಆ ಒಂದು ಪೀರಿಯಡ್ನಲ್ಲಿ ಪಾಸಾಗಿ ಬಂದವನು ನಾನು ಒಬ್ಬ. ಯಾವುದು ಬೇಕಿಲ್ಲ, ಹೇಗೋ ಒಂದು ಓದಿದರೆ ಸಾಕು ಅಂಥೇಳಿ ನಾನು ತಮ್ಮ ಗಮನಕ್ಕೆ ನಾನು LLB ಜಾಯಿನ್ ಆದಾಗೆ ಸ್ಟ್ಯಾಂಡರ್ಡ್ ಎಷ್ಟು ಇಳಿದು ಬಿಟ್ಟಿತ್ತು ಅಂತ ಹೇಳಿದರೆ, ನಾನು 7 ವರ್ಷ ಗ್ರ್ಯಾಜುಯೇಟ್ ಆದ ನಂತರ 7 ವರ್ಷದ ನಂತರ ನಾನು LLBಗೆ ಹೋದೆ. ಆ ಸಂದರ್ಭಗಳು ಹಾಗೆ ಬಂದು ನಾನು ವಕೀಲ ಆಗಬೇಕು ಅಂತ ಆಗಿಲ್ಲ. That is what is observed by legal luminaries. The students opt law not as their career but as their last resort. ಎಲ್ಲೂ ಸಲ್ಲದವರು ಅಲ್ಲಿ ಸಲ್ತಾರೆ ಅಂಥೇಳಿ. ನಾನು MBBS ಓದಬೇಕಂದ್ರೆ 9ನೇ ಕ್ಲಾಸ್ನಲ್ಲಿ ನಾನು ಸೈನ್ಸ್ ತೊಗೊಂಡೆ. ನಾನು PCM ತೊಗೊಂಡು 9th 10th ನಾನು ಭಾಳ ಕಷ್ಟಪಟ್ಟು ಪೈಥಾಗರಸ್ ಥಿಯರಮು ಇನ್ನೊಂದು ಮತ್ತೊಂದು ಎಲ್ಲ ಭಾಳ ಕಷ್ಟಪಟ್ಟು ಓದಿದೆ. ನಾನು ಓದಿದ ನಂತರ PUCಗೆ ಬಂದೆ. PUC ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದೆ. BSc ಫಸ್ಟ್ ಇಯರ್ ಪಾಸಾದೆ. ಹೋಗಬೇಕಾಗಿತ್ತು, ಅನಿವಾರ್ಯ ಕಾರಣಕ್ಕೆ ಹೋಗೋಕ್ಕಾಗಲಿಲ್ಲ. ಅದನ್ನು ಬಿಟ್ಟ ಮೇಲೆ ನಾನು ಕಷ್ಟಪಡೋಕ್ಕಾಗೋದಿಲ್ಲ, ಪ್ರಾಕ್ಟಿಕಲ್ಸ್ ಅಟೆಂಡ್ ಆಗೋಕ್ಕಾಗೋದಿಲ್ಲ. ಆದ್ದರಿಂದ ನನಗೆ ಸೈನ್ಸ್ ಬೇಕಿಲ್ಲ ಅಂತ ಹೇಳಿದ್ರೆ, ಯಾವುದೋ ಒಂದು ಗ್ರ್ಯಾಜುಯೇಟ್ ಆಗಬೇಕಲ್ಲ ಅಂತ ಹೇಳಿದ್ರೆ ನೀ BA ಮಾಡೋದು ಆದೀತಾ ಅಂತ ಕೇಳಿದೆ. ನಾನು ಏನು ಮಹಾ ದೊಡ್ಡ ವಿಷಯ, ನೀನು PUC ಓದಿದೆಯಾ, ಫಸ್ಟ್ ಇಯರ್ BSc ಓದಿದ್ದೀ, ಸೈನ್ಸ್ ಸ್ಟೂಡೆಂಟು, ಹಾರ್ಡ್ ವರ್ಕ್ ಹ್ಯಾಸ್ ನೋ ಸಬ್ಸ್ಟಿಟ್ಯೂಟ್, ಯು ವರ್ಕ್ ಹಾರ್ಡ್, ಯು ವಿಲ್ ಡೆಫಿನೆಟ್ಲಿ ಪಾಸ್. ಎಕನಾಮಿಕ್ಸ್ ಮೇಜರ್ ಮಾಡಿ, ಮೈನರ್ ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ ಮಾಡಿ 2 ವರ್ಷದ BA ಡಿಗ್ರಿ 2 ವರ್ಷ ಮುಗಿಸ್ದೆ. ನಾನು ಮುಗಿಸಿದ ಮೇಲೆ ವ್ಯವಸಾಯ ಅದು ಇದು ಎಲ್ಲ ಮಾಡ್ತಾ ಬಂದಾಗ ಕೊನೆಗೆ ನಾನು ವಕೀಲ ಆಗಬೇಕು. ಅದಕ್ಕೊಂದು ಕಾರಣಗಳು, 5 ಜನ ತಮ್ಮಂದರು. ನಾಳೆ ಆಸ್ತಿ ಭಾಗ ಮಾಡ್ಕೊಳ್ಬೇಕಾದ್ರೆ ಲಾಭ ಆಗಿತ್ತು, ನಾವೆಲ್ಲ ಸೇರಿ ದುಡಿದೀವಿ ಅಂತಾರೆ. ಹಾನಿಯಾಗಿತ್ತು, ನೀನು ದೊಡ್ಡವನು, ನಿನ್ನಿಂದನೇ ಹಾಳಾಗಿದ್ದು, ನೀನೇ ಜಾಸ್ತಿ ಸಾಲ ತಗೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಹ್ಞೂ ಅನ್ನಬೇಕಾಗ್ತದೆ. ಯಾಕಂದರೆ ನನ್ನ ಸಂಸ್ಕೃತಿ ಹಾಗೆ ಬೆಳೆಸಿಬಿಟ್ಟಿದ್ದಾರೆ, ಚಿಕ್ಕವ್ರು ತೊಗೊಂಡ್ಬಿಟ್ಟು ದೊಡ್ಡವ್ರು ತೊಗೋಬೇಕಂತೇಳಿ. ಅದಕ್ಕೆ ನಾನು ಹ್ಞೂ ಅಂದೆ ಅಂದರೆ ದುರ್ದೈವನು ಸುದೈವನು ಅಷ್ಟೊತ್ತಿಗೆ ಮದುವೆನಾಗಿದ್ದೆ, ಒಬ್ಬ ಮಗನೂ ಹುಟ್ಟಿದ್ದ. ನಾಳೆ ಅವ್ರು ಕೇಳಿದ್ರು, ಇಷ್ಟು ತ್ಯಾಗಮಯಿ ಇರಂಗಿತ್ತಂದರೆ ಮದುವೆ ಯಾಕೆ ಆಗಬೇಕಾಗಿತ್ತು, ಮಕ್ಕಳು ಯಾಕೆ ಕಡಿಬೇಕಾಗಿತ್ತು, ಇದೆಲ್ಲ ಯಾಕೆ ಬೇಕಾಗಿತ್ತು ಅಂತ ಕೇಳಿದ್ರು ಅಂದರೆ ಅವ್ರಿಗೆ ಆನ್ಸರ್ ಮಾಡೋದು ಕಷ್ಟ ಆಗ್ತದೆ. ಕನಿಷ್ಠ ನಾನು ಗಳಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು. ಏನು ಮಾಡಬೇಕು ಅಂತ ಭಾಳ ಯೋಚನೆ ಮಾಡಿದ್ರೆ ನನ್ನಷ್ಟು ಭಾಳಷ್ಟು ಸ್ನೇಹಿತರು ಅಷ್ಟೊತ್ತಿಗಾಗಲೇ ವಕೀಲರಾಗಿದ್ದರು. ನಾನು ಅವ್ರನ್ನ ಕೇಳಿದೆ, ನೀನು ಇನ್ನೇನೇನಾಗಕ್ಕೆ ಸಾಧ್ಯ ಇಲ್ಲ, ಏನೇನಾಗಕ್ಕೆ ಸಾಧ್ಯ ಇಲ್ಲಾರ್ದರು ವಕೀಲರಾಗ್ತಾರೆ, ನೀನು ವಕಾಲತ್ತು ಓದು. ನಾನು ಅವ್ರಿಗೆ ಹೇಳಿದೆ, 7 ವರ್ಷ ಕಾಲೇಜ್ ಬಿಟ್ಬಿಟ್ಟು ನಾನು ಇಂಗ್ಲೀಷ್ 26 ಅಕ್ಷರಗಳು ನನಗೆ ನೆನಪಿಲ್ಲ ಸರಿಯಾಗಿ, ಗ್ರಾಮರ್ ಅಂದರೆ ಏನೋ ಅಂತ ಗೊತ್ತಿಲ್ಲ. ನಾನು ಇಷ್ಟೋ ಭೈರಪ್ಪನವ್ರ ಕಾದಂಬರಿಗಳನ್ನೋ, ಡಿ ವಿ ಗುಂಡಪ್ಪನವ್ರ ಮಂಕುತಿಮ್ಮನ ಕಗ್ಗನೋ ಇದನ್ನೇ ಓದಿ ಅವ್ರ ಹತ್ರ ಇವ್ರ ಹತ್ರ ಕೇಳ್ಕೊಂಡು ಶಿವರಾಮ್ ಕಾರಂತರ ಪುಸ್ತಕಗಳು ಇವನು ಓದಿದ್ದೇ ಹೊರತು ನಾನು ಒಂದು ಇಂಗ್ಲೀಷ್ ಪುಸ್ತಕ ಓದಿದೇನಲ್ಲ, ಒಂದು ಮ್ಯಾಗ್ಝಿನ್ ಓದಿದೇನಲ್ಲ. ನನಗೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ನಿನಗೇನು ಗೊತ್ತು ನಮ್ಮ ಲಾ ಕಾಲೇಜ್ಗಳ ಸ್ಟ್ಯಾಂಡರ್ಡ್ ಎಷ್ಟು ಕಡಿಮೆ ಆಗೈತೆ ಅಂತ ಹೇಳಿದ್ರೆ, ನೀನು ಏನಾದರೂ ಬರೀ ದೇವರಾಣೆಗೆ ನಿನಗೆ 40 ಮಾರ್ಕ್ಸ್ ಹಾಕಿ ಪಾಸ್ ಮಾಡ್ತಾರೆ. ಅದು ನನಗೆ ಬಹಳ ದೊಡ್ಡ ಸ್ಫೂರ್ತಿ ಕೊಡ್ತು. ಏನಾದರೂ ಬರೋದ್ರೆ ನಾನು ಪಾಸ್ ಆಗ್ತೀನಿ ಅಂತ ಹೇಳಿದ್ರೆ, ಇರಲಿ ಬಿಡು ಹೋಗಲಿ, ನನಗೇನು ದಡ್ಡರಿದ್ದವರು ನನ್ನ ಜೊತೆಗಿದ್ದರಲ್ಲ, ನಾನು ದಡ್ಡ ಅಂದರೆ ನನಗೇನು ದಡ್ಡರಿದ್ದವರು ಇದ್ದೇ ಇರ್ತಾರೆ. ಕಂಪೇರಿಟಿವ್ ಡಿಗ್ರಿ ಅದೆಲ್ಲ ರಿಲೇಟಿವ್ ಟರ್ಮ್, ಅದು ವಿಸ್ಡಮ್ ಅಂತ ಹೇಳಿದರೆ
ನನಗಿಂತ ದಡ್ಡಿದ್ದವ್ರೂ ವಕೀಲರಾಗಿ ಕೋರ್ಟ್ ತೊಟ್ಕೊಂಡು ಹೋಗಿ ನಾನು ಅಲ್ಲಿ ಹೋದಂದ್ರೆ ಇದು ಬರೀ ವಕೀಲರಿಗೆ ಬರಬೇಕಷ್ಟೇ, ನೀವು ಬರಬಾರ್ದು ಅಲ್ಲಿರು ಅಂತ ಹೇಳ್ತಾರೆ ಅಂದಮೇಲೆ ಇದು ನಾನು ಆಗೋದೇನು ದೊಡ್ಡ ಕಷ್ಟ ಆಗಲಿಕ್ಕಿಲ್ಲ ಅಂಥೇಳಿ ನಾನು ಬಳ್ಳಾರಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದೆ. ಇಟ್ ವಾಸ್ ಎನ್ ಈವ್ನಿಂಗ್ ಕಾಲೇಜು. ಅವ್ರ ಅಟೆಂಡೆನ್ಸ್ ಕೇಳ್ತಿರ್ಲಿಲ್ಲ, ನೀವು ಬಂದಾಗ ಬರ್ರಿ ಹೋದಾಗ ಹೋಗ್ರಿ ಅಂತ ಹೇಳ್ತಿದ್ರು. ಹೀಗಾಗಿ ಆ ಈವ್ನಿಂಗ್ ಕಾಲೇಜ್ನಲ್ಲಿ ಓದಿ ಎ ಕ್ಯಾಶುವಲ್ ಅಪ್ರೋಚ್ ಅಂತ ನಾನು, ದೋ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಬಿಕಮಿಂಗ್ ಲಾಯರ್. ಯಾಕೆ ಅಂದರೆ ನಾನು ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅನ್ನೋದು ಇತ್ತು, ಅದು ಹಾಗೇ ತಿರ್ಬೇಕಂತೇಳಿ. ಆದರೆ ಅಲ್ಲಿ ಬರೋರೆಲ್ಲರೂ ನೋಡಿದರೆ ರಿಟೈರ್ಡ್ ಆಫೀಸರ್ಸು, ಇನ್ನೊಬ್ಬರು ಮತ್ತೊಬ್ಬರು ಯಾವ ಇಂಡಸ್ಟ್ರಿಯಲಿಸ್ಟು, ಬಿಸ್ನೆಸ್ಮನ್ನು, ಎಲ್ಲೋ ಟೈಮ್ ಕಳೆಯೋದ್ರ ಬದಲಾಗಿ ಇಲ್ಲಿ ಕಳೆಯೋಣಂತ ಬರ್ತಿದ್ರು ಅವರು. ಹಾಗಾಗಿ ಅಂಥ ಒಂದು ವಾತಾವರಣದಲ್ಲಿ ನಾನು ಬಹಳಷ್ಟು, ಅಲ್ಲಿ ಲೈಬ್ರರಿಯಲ್ಲಿ ಪುಸ್ತಕಗಳಿಲ್ಲ, ಹೇಳೋರಿಲ್ಲ, ಕಾಲೇಜಿನಲ್ಲಿ ಲೆಕ್ಚರರ್ಸ್ ಬರ್ತಿರಲಿಲ್ಲ, ಪಾರ್ಟ್ ಟೈಮ್ ಲೆಕ್ಚರರ್ಸ್ ಅಂತೇನು ಅಡ್ವೊಕೇಟ್ಸ್ ಬರ್ತಿದ್ರು, ಅವ್ರ ಪುರುಸತ್ತಿದ್ದಾಗ ಎಂದಾರು ಒಂದಿನ ಬರೋರು, ಇಲ್ಲದಾಗ ಇಲ್ಲವೇ ಇಲ್ಲ. ಅಂಥ ಒಂದು ವಾತಾವರಣದಲ್ಲಿ ನಾನು ನನ್ನ ಸ್ನೇಹಿತರು ಆಗಲೇ ನನಗೆ AIR ಹೇಗೆ ಓದಬೇಕು, ಕ್ರಿಮಿನಲ್ ಲಾ ಜರ್ನಲ್ಲು, ಸೈಟೇಷನ್ಸ್ ಹೇಗೆ ಹುಡುಕೋದು ಅದೆಲ್ಲ ಅವ್ರು ಕಲಿಸ್ಕೊಟ್ಟಿದ್ದರಿಂದ ನಾನು ಭಾಳಷ್ಟು ಕಷ್ಟಪಟ್ಟು ಒಂದು ಹಂತಕ್ಕೆ ಓದೋದಕ್ಕೆ ಸಾಧ್ಯ ಆಯಿತು. ಅಲ್ಲಿ ನನ್ನ ಜೊತೆಗೆ ಓದಿದವರೆಲ್ಲರೂ ಪಾಸಾದರು, ವಕೀಲರಾದರು. ಇವತ್ತಿಗೂ ಅವ್ರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ನಾವು ಹಾರ್ಡ್ ವರ್ಕ್ ಮಾಡಿ ಅವರೇ ಎಲ್ಲರ ಹತ್ರ ಇಷ್ಟಿಷ್ಟು ಕಲಿತಿದ್ದಕ್ಕಾಗಿ ನಾನು ಒಂದು ಹಂತಕ್ಕೆ ಬರಬೇಕಾಯಿತು. ಇದು ಆಗಿನ ಪರಿಸ್ಥಿತಿ ಏನಿತ್ತು, ಅದು 2000 ಇಸ್ವಿಯಲ್ಲಿ ನನ್ನ ಮಗ LLM ಓದಕ್ಕೆ ಬೆಂಗಳೂರಿಗೆ ಬಂದಾಗೂ ಹಾಗೇ ಇತ್ತು. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಇದು ಆ ಯೂನಿವರ್ಸಿಟಿ ಲಾ ಕಾಲೇಜಿನಲ್ಲಿ LLM ಸೇರಿದ ಆತ, ಕಾನ್ಸ್ಟಿಟ್ಯೂಷನಲ್ ಲಾ ಮಾಡಿದೆ. ನಾನು ಕಾನ್ಸ್ಟಿಟ್ಯೂಷನ್ ಲಾ ಓದಿದ್ದೆ ನಾನು, ಮತ್ತು 10 ವರ್ಷ ಇದು ವಕಾಲತ್ ಮಾಡಿ ಪಾಸಾಗಿದ್ದೆ, ವಕಾಲತ್ ಮಾಡಿದ್ದೆ. ಮತ್ತು ಅಷ್ಟೊತ್ತಿಗಾಗಲೇ 7 years ಸರ್ವೀಸ್ ಐ ಹ್ಯಾಡ್ ಕಂಪ್ಲೀಟೆಡ್ ಆ್ಯಸ್ ದಿ ಡಿಸ್ಟ್ರಿಕ್ಟ್ ಜಡ್ಜ್. ಅಲ್ಲಿ ಆತನಿಗೆ ಏನಾದರೂ ಕೇಳಿದರೆ ಏನು ಹೇಳಕ್ಕೆ ಬರ್ತಿರ್ಲಿಲ್ಲ. ಮತ್ತು ಈಗಾದರೆ ಹೇಗೆ ಪಾಸ್ ಆಗ್ತೀನಿ ನೀನು? ಅಪ್ಪಾಜಿ, ನಾನು ಪಾಸಾಗೋ ಜವಾಬ್ದಾರಿ ನಂದು, ನೀವು ಬಿಡ್ರಿ, ನೀವು ಯಾಕೆ ಯೋಚನೆ ಮಾಡ್ತೀರಿ ನೀವು? ಆ ಡಿಸರ್ಷನ್ನಿಗೆ ಒಂದು ಸಬ್ಜೆಕ್ಟ್ ಕೊಡ್ಬೇಕಂತ ಹೇಳಿದ್ರು. ಅದು ನನಗೆ ಡಿಸರ್ಷನ್ ಅಂದರೆ ಗಂಡ ಹೆಂಡತಿ ದೂರ ಆಗೋದು, ಹಿಂದೂ ಮ್ಯಾರೇಜ್ ಆ್ಯಕ್ಟ್ನೊಳಗೆ ಡಿಸರ್ಷನ್ನೇ ಹೆಚ್ಚು ಗೊತ್ತು ನನಗೆ, ಇದ್ರದ್ದೇನು ಗೊತ್ತಿದ್ದಿಲ್ಲ ನನಗೆ. ಅದು ಹೇಳಿದೆ ಹೀಗೆಲ್ಲ ಮಾಡಬೇಕಂತೇಳಿ. ದೆನ್ ಐ ಸಜೆಸ್ಟೆಡ್ ಹಿಮ್ ಇಂಪ್ಲಿಮೆಂಟೇಷನ್ ಆಫ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್ ಇನ್ ರಿಲೇಷನ್ ಟು ಕರ್ನಾಟಕ ಸ್ಟೇಟ್ಸ್, ಸದರ್ನ್ ಸ್ಟೇಟ್ಸ್ ಅಂತ ಒಂದು ತಗೋ ನೀನು, ಅದ್ರ ಬಗ್ಗೆ ಮಾಡು, ಭಾಳಷ್ಟು ಕೆಲಸ ಮಾಡಬೇಕು. ಬಿಕಾಸ್ ಐ ವಾಸ್ ದಿ ಮೆಂಬರ್ ಸೆಕ್ರೆಟರಿ ಆಫ್ ಲೀಗಲ್ ಸರ್ವಿಸ್ ಅಥಾರಿಟಿ. ಅವನಿಗೆ ದುಡ್ಡು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿ, ಕೇರಳಕ್ಕೆ ಹೋಗಿ ಬಾ, ಆಂಧ್ರಕ್ಕೆ ಹೋಗಿ ಬಾ, ತಮಿಳ್ನಾಡಿಗೆ ಹೋಗಿ ಬಾ, ಎಲ್ಲ ಸ್ಟೇಟ್ಗಳಿಗೆ ವಿಸಿಟ್ ಮಾಡು, ಯು ಮೇಕ್ ಯೂಸ್ ಆಫ್ ಮೈ ಬೆಸ್ಟ್ ಆಫೀಸ್ ಅಂತೇಳಿ ನಾನು ಕೌಂಟರ್ ಪಾರ್ಟಿ ಯಾರಾದರೂ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕಳಿಸಿ ಎಲ್ಲ ಮಾಡಿದರೆ, ಸ್ವಲ್ಪ ಹೆಚ್ಚು ಕಮ್ಮಿ ಅದೇನು ರೆಡಿ ಮಾಡಬೇಕಲ್ಲ ಅದನ್ನು ನಾನೇ ತಯಾರು ಮಾಡಿಕೊಟ್ಟು ಹಾಗಾಯಿತು. ದಿಸ್ ವಾಸ್ ದಿ ಅವ್ರು ನಿಮ್ಮ ಯಾರು ಲೆಕ್ಚರರ್ ಅಂತ ಹೇಳಿದ್ರೆ, ಅವ್ರು ಯಾರೋ ಒಬ್ರು ಅದಾರ, ಅಡ್ವೊಕೇಟ್ ಅದಾರ, ಅವ್ರು ಬರೋದೇ ಇಲ್ಲ ಕ್ಲಾಸ್ಗೆ. ದಟ್ ವಾಸ್ ದಿ ಸಿಚುವೇಶನ್. 1979ರಲ್ಲಿ ನಾನು LLBಗೆ ಸೇರಿದಾಗ ಯಾವ ಪರಿಸ್ಥಿತಿ ಇತ್ತು, 99ರಲ್ಲಿ ನನ್ನ ಮಗ ಸೇರಿದಾಗೂ ಹಾಗೇ ಇತ್ತು, LLM ಮಾಡೋವಾಗೂ ಹಾಗೇ ಇತ್ತದು. ದಿಸ್ ವಾಸ್ ದಿ ಸಿಚುವೇಶನ್. ಹೀಗಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ಏನೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಅವರು ಅದು ಆಗಲೇ ಇಲ್ಲ. ಹಾಗೆ ಜಸ್ಟಿಸ್ ಅಹಮದಿ ಅವ್ರದ್ದು ಒಂದು ಇನ್ 1993 there was conference of chief justice of all the high courts in our state. Then the conference realized the pathetic condition of our legal education system. ಹಾಗಾಗಿ they resolved it. They took notice of this melody and passed a resolution. Just in 1993, I quote that resolution. Honorable Chief Justice of India be requested to constitute a committee to suggest appropriate steps to be taken in the matter so that law graduates acquire sufficient experience before they become entitled to practice in the courts. This was the resolution passed by the Chief Justices of all the High Courts in our country in the 1993. That is after more than 3 decades of coming into force of the Advocates Act, whereunder the Bar Council was vested with the powers of prescribing the norms and standards to the law colleges, and also vested with the powers of inspection and visiting and de-recognition of the law colleges also.
ಅಷ್ಟಾದ ಮೇಲೂ ಈಗ ಬಂತು ಅಂತ ಹೇಳಿದ್ರೆ, ಅಕಾರ್ಡಿಂಗ್ಲಿ ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೈ ಆನರಬಲ್ ಸುಪ್ರೀಂ ಕೋರ್ಟ್ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಆನರಬಲ್ ಜಸ್ಟಿಸ್ A.M. Ahmadi, the other judge of the Supreme Court also. ಅವರು his lordship, that committee made several recommendations. ಏನು ಮಾಡಿದರು? ಎವ್ರಿ ಒನ್ need not be admitted to the law course. There should be an entrance examination on the line in which the other technical admissions are given to the students in other technical courses, MBBS, medical, ಇನ್ನೊಂದು ಮತ್ತೊಂದು. ಈ ಚಾರ್ಟರ್ಡ್ ಅಕೌಂಟೆನ್ಸಿಯಲ್ಲಿ ಅಷ್ಟು ಸರಳ ಅಲ್ವೇ ಅಲ್ಲ ಪಾಸ್ ಆಗೋದು. ಹಾರ್ಡ್ಲಿ 2% or 3% of the students will pass in the examination and they get the enrollment under the Chartered Accountants Act. ಹಾಗಾಗಿ and the permission to start the law colleges should not be given without proper evaluation of the teaching faculty and other facilities. That was the one more suggestions and recommendation made by Justice Ahmadi committee. And the students should be trained to draft the pleadings in the colleges itself. And the standard of English is to be improved. ಇದು our main salient features of the recommendations made by Honorable Justice Ahmadi committee. Even to this date, I'm very sorry to say that they have not been implemented at all. ಇನ್ನುವರೆಗೂ ಅವು ಅಲ್ಲೇ ಉಳಿದು ಅವು ಯಾವ ಮಾಡಿಲ್ಲ. ಈವನ್ ನೌ ವಿ ಆರ್ ಫೇಸಿಂಗ್ ದಿ ಸೇಮ್ ಸಿಚುವೇಶನ್. ನಮ್ಮಲ್ಲಿ ಬರ್ತಾರೆ ಹೈಕೋರ್ಟ್ನಲ್ಲಿ, ತಾವು ಯಾವತ್ತಾದರೂ ಒಂದಿನ ಬಂದು ಕೂತ್ಕೊಂಡ್ರೆ ಗೊತ್ತಾಗ್ತದೆ. ಐ ಟೋಲ್ಡ್ ಡಿಫರೆನ್ಸ್ ಗೊತ್ತಿಲ್ಲ ಅವ್ರಿಗೆ. ದಿಸ್ ಆನರಬಲ್ ಕೋರ್ಟ್ ವಾಸ್ ಗ್ರಾಂಟೆಡ್ ಬೇಲ್ ಅಂತ ಬಂದುಬಿಟ್ರು. ವೆನ್ ದಿ ಕೋರ್ಟ್ ವಾಸ್ ಗ್ರಾಂಟೆಡ್ ಬೇಲ್, ಕೋರ್ಟ್ ಅಂದರೆ ಪ್ರಿಸೈಡಿಂಗ್ ಆಫೀಸರ್, ಜಡ್ಜ್ ಅಂತ ಲೆಕ್ಕ. ಜಡ್ಜ್ಗೆ ಬೇಲ್ ಗ್ರಾಂಟ್ ಮಾಡಿದ್ರು ಅಂತ ಹೇಳಿದ್ರೆ, ಹೂ ಗ್ರಾಂಟೆಡ್ ಬೇಲ್ ಟು ದಿ ಜಡ್ಜ್? ದಿ ಕೋರ್ಟ್ ಗ್ರಾಂಟೆಡ್ ಬೇಲ್, ಕೋರ್ಟ್ ವಾಸ್ ಗ್ರಾಂಟೆಡ್ ಬೇಲ್. ಇಷ್ಟು ಡಿಫರೆನ್ಸು ನಮ್ಮಲ್ಲಿ 6-8 ವರ್ಷ ಪ್ರಾಕ್ಟೀಸ್ ಮಾಡಿದ ವಕೀಲರಿಗೆ ಗೊತ್ತಿಲ್ಲ. ಇದು 5,000 ಜನ ಜೂನಿಯರ್ ಡಿವಿಷನ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆದ್ರೆ ಅಂತ ಹೇಳಿದ್ರೆ 230 ಪೋಸ್ಟ್ ನಮಗೆ ಬೇಕಾಗಿತ್ತು ಜೂನಿಯರ್ ಡಿವಿಷನ್ಗೆ, ಹೈಕೋರ್ಟ್ಗೆ ಇನ್ 2006-2007. ಆಗ 500 ಜನ ಪಾಸ್ ಆಗಲಿಲ್ಲ. ನಾಟ್ ಈವನ್ 10% ಆಫ್ ದಿ ಅಡ್ವೊಕೇಟ್ಸ್ ಹೂ ಅಪಿಯರ್ಡ್ ಫಾರ್ ದಿ ಜೂನಿಯರ್ ಡಿವಿಷನ್ ಎಕ್ಸಾಮಿನೇಷನ್ ಕುಡ್ ಪಾಸ್ ದಿ ಎಕ್ಸಾಮಿನೇಷನ್. ಅಲ್ಲಿ ಟ್ರಾನ್ಸ್ಲೇಷನ್ ಪೇಪರ್ ನಮ್ಗೆ ಕರೆಕ್ಷನ್ ಮಾಡಿ, ಐ ವಾಸ್ ಡಿಸ್ಟ್ರಿಕ್ಟ್ ಜಡ್ಜ್ ಅಟ್ ದ ಟೈಮ್, ಕರೆಕ್ಷನ್ ಮಾಡೋಕ್ಕೆ ಕೊಟ್ಟರೆ, ನಾನು ಮಗಳ ಮದುವೆ ಮಾಡಬೇಕಾಗಿದೆ, ಆದ್ದರಿಂದ ನಾನು ಜಮೀನನ್ನು ಮಾರಾಟ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಐ ವಾಂಟ್ ಟು ಮ್ಯಾರಿ ಮೈ ಡಾಟರ್ ಆ್ಯಂಡ್ ದೇರ್ ಫಾರ್ ಐ ಆಮ್ ಸೆಲ್ಲಿಂಗ್ ದಿಸ್ ಪ್ರಾಪರ್ಟಿ. ದಿಸ್ ವಾಸ್ ದಿ ಈವನ್ ನಾವು ಇದು ಹೀಗಿದೆ ಪರಿಸ್ಥಿತಿ. ಹೀಗಿದ್ದಾಗ ಹೇಗೆ ಅದನ್ನು ಇಂಪ್ರೂವ್ ಮಾಡೋದು, ಹೇಗೆ ತರೋದು? ಡಿಸ್ಟ್ರಿಕ್ಟ್ ಜಡ್ಜಸ್ ಪೋಸ್ಟಿಗೆ 12 ಪೋಸ್ಟಿಗೆ ಕರೆದ್ರು. 12 ಪೋಸ್ಟಿಗೆ ಕರೆದ್ರೆ ಮೋರ್ ದೆನ್ 600 ಕ್ಯಾಂಡಿಡೇಟ್ಸ್ ಅಪಿಯರ್ಡ್. ಓನ್ಲಿ 10 ಕುಡ್ ಪಾಸ್. 10 ಜನ ಪಾಸ್ ಆದರು. 12 ಪೋಸ್ಟಿಗೆ 10 ಜನ ಪಾಸ್ ಆದರು. ಆ 10 ಜನರಲ್ಲಿ ಇಂಟ್ರ್ಯೂ ತೊಗೊಂಡ್ರೆ 8 ಜನರನ್ನು ಸೆಲೆಕ್ಟ್ ಆದರು, ಇನ್ನಿಬ್ಬರನ್ನ ಸೆಲೆಕ್ಟ್ ಮಾಡೋಕ್ಕಾಗಲಿಲ್ಲ. ದಿ ರಿಮೈನಿಂಗ್ ಪೋಸ್ಟ್ ವೇರ್ ಕೆಪ್ಟ್ ವೇಕೆಂಟ್. ಆ 8 ಜನರಲ್ಲಿ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಅವರು ಅಪಾಯಿಂಟ್ಮೆಂಟ್ ಆದ. ನಾನು ಅದೇ ಡೈರೆಕ್ಟಾಗಿ ಆದವನೇ ನಾನು. ಅವ್ರಿಗೆ CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂದರೆ ಏನು ಅಂತ 4 ಜನರಿಗೆ ಟೋಟಲಿ ಗೊತ್ತಿಲ್ಲ. ಯಾಕೆ ಅಂದರೆ ಅವರೆಲ್ಲ ಈಗ ಸ್ಪೆಷಲೈಸ್ಡ್. ಮೊದಲೆಲ್ಲ ತಮ್ಮ ಕಾಲಕ್ಕೆ ಈವನ್ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೂ ಅಡ್ವೊಕೇಟ್ ಅಂದರೆ ಅಡ್ವೊಕೇಟ್, ಸರ್ವಜ್ಞಕ್ಕಿಂತ ಸ್ವಲ್ಪ ಕಮ್ಮಿ ಇದ್ದಾರೆ ಅಷ್ಟೇ ಅಂಥೇಳಿ. ಅಷ್ಟು ಜ್ಞಾನ ಇರ್ತದೆ ಅವ್ರಿಗೆ, ಎಲ್ಲ ಮಾಡ್ತಾರೆ ಅವರು. ವಕೀಲರಂದ್ರೆ ಮುಗಿದೇ ಹೋಯ್ತು ಕೆಲಸ ಅಂಥೇಳಿ. ಅಷ್ಟು ರೆವಿನ್ಯೂ ಮ್ಯಾಟ್ರಸ್ ಇರಲಿ, ಟ್ಯಾಕ್ಸ್ ಮ್ಯಾಟ್ರಸ್ ಇರಲಿ, ಕ್ರಿಮಿನಲ್ ಮ್ಯಾಟ್ರಸ್ ಇರಲಿ, ಸಿವಿಲ್ ಮ್ಯಾಟ್ರಸ್ ಇರಲಿ, ಅಪೀಲ್ಸು, ಒರಿಜಿನಲ್ ಸೈಡು ಎಲ್ಲವನ್ನು ವಕೀಲರಿಗೆ ತೊಗೊಂಬಂದು ಕೊಡ್ತಿದ್ರು. ಅಷ್ಟು ಹಾರ್ಡ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅದನ್ನು ಮಾಡ್ತಿದ್ರು. ಈಗ ಹಾಗಾಗಿಲ್ಲ, ಈಗ ಸ್ಪೆಷಲೈಸ್ಡ್ ಆಗಿಬಿಟ್ಟದೆ. ಈಗ ಲೇಬರ್ ಕೋರ್ಟ್ಗೆ ಹೋದರೆ ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಅಡ್ವೊಕೇಟ್ಸ್ ಬೇರೆ, ಎಂಪ್ಲಾಯರ್ಸ್ ಅಡ್ವೊಕೇಟ್ಸ್ ಬೇರೆ. ಈ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕಾಂಪನ್ಸೇಷನ್ ಕೇಸಿಗೆ ಬಂದರೆ ಇನ್ಶೂರೆನ್ಸ್ ಕಂಪನಿಗಳನ್ನ ಹಿಡ್ಕೊಂಡು ಅಡ್ವೊಕೇಟ್ಸ್ ಎಲ್ಲ ಬೇರೆನೇ ಅದಾರ, ಕ್ಲೈಮೆಂಟ್ಸ್ ಹಿಡ್ಕೊಂಡ್ರೆ ಅಡ್ವೊಕೇಟ್ಸ್ ಎಲ್ಲ ಬೇರೆನೇ ಅದಾರ. ಕ್ರಿಮಿನಲ್ ಮ್ಯಾಟರ್ಸ್ನಲ್ಲಿ ಹೋದರೆ ಟ್ರಯಲ್ ಕೋರ್ಟ್ ಅಡ್ವೊಕೇಟ್ಸೇ ಬೇರೆ, ಅಪೆಲೇಟ್ ಕೋರ್ಟ್ ಅಡ್ವೊಕೇಟ್ಸೇ ಬೇರೆ. ರಿಟ್ ಪ್ರೊಸೀಡಿಂಗ್ನಲ್ಲಿ ಹೋದರೆ ಆ ರಿಟ್ ಬ್ರ್ಯಾಂಚ್ನಲ್ಲಿ ಮತ್ತದು CPC ಸಂಬಂಧಪಟ್ಟಂಗೆ ರಿಟ್ಗಳು ಒಬ್ಬರು ಬೇರೆನೇ ಮಾಡ್ತಾರೆ, ಲೇಬರ್ ಕೋರ್ಟ್ಸಿಗೆ ಸಂಬಂಧಪಟ್ಟಂಗೆ ರಿಟ್ಗಳು ಇನ್ನೊಬ್ಬರು ಬೇರೆ ಮಾಡ್ತಾರೆ, ಸರ್ವಿಸ್ ಮ್ಯಾಟರ್ಸ್ ಬೇರೆ. ಹೀಗೆ ಬೇರೆ 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 ಬ್ರ್ಯಾಂಚಸ್ ಆಗಿರೋದ್ರಿಂದ ಅವರು ಯಾವ ಆಫೀಸ್ ಸೇರ್ತಾರೆ ಅದನ್ನೇ ಸರಿಯಾಗಿ ಕಲಿಯೋಕ್ಕಾಗೋದಿಲ್ಲ. ಇಲ್ಲ ಇನ್ನು ಬೇರೆದು ಕಲಿ ಅಂದರೆ ಹೇಗೆ ಸಾಧ್ಯ? ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ಜೂನಿಯರ್ ಡಿವಿಷನ್ನವ್ರನ್ನ ತೊಗೋಬೋದು ನಾವು, ಸಿವಿಲ್ ಮತ್ತು 2 ಇದ್ದದ್ದು. ಯಾಕಂದರೆ ಮೊಫಿಸಲ್ ಕೋರ್ಟ್ಗಳಾಗ ಸ್ವಲ್ಪ ಹೆಚ್ಚು ಕಡಿಮೆ 2 ಡೀಲ್ ಮಾಡೋರು ಇರ್ತಾರೆ.
ಆದರೆ ಅದೇ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಬಂದುಬಿಟ್ರೆ ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ಲಿ ಸಿವಿಲ್, ಎಕ್ಸ್ಕ್ಲೂಸಿವ್ಲಿ ಕ್ರಿಮಿನಲ್. ಈವನ್ ಕ್ಲೈಂಟ್ಸು ಹುಡುಕೋರು ಹಾಗೆ ಹುಡುಕ್ತಾರೆ. ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ನೊಳಗೆ ಯಾರು ಪರ್ಫೆಕ್ಟ್ ಅದಾರು ನೋಡಿರಿ ಅವ್ರನ್ನೇ ಕೊಡೋಣ ಅಂತ ಹೇಳ್ತಾರೆ, ಅವ್ರಿಗೆ ಕೊಡ್ತೀವಿ ಅಂತ. ಲೇಬರ್ ಲಾದೊಳಗೆ ಯಾರು ಹೆಚ್ಚು ಕೆಲಸ ಮಾಡಿದ್ದಾರೆ ಅವ್ರು ಹುಡುಕಿ ಕೊಡೋಣ ಅಂತ ಹೇಳ್ತಾರೆ. ಹೆಂಗೆ ಈಗ ENT ಹತ್ರ ಹೋಗಬೇಕು, ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕು ಅಂದಂಗೆ ಇದು ಸ್ಪೆಷಲೈಸೇಷನ್ ಆಗಿಬಿಟ್ಟಿದೆ. ಹೀಗಾದಾಗ ಇದು ಏನು ಮಾಡಬೇಕು? ಈಗಿನ ಪರಿಸ್ಥಿತಿ ಹೀಗೆ. ಇದು ಒಂದು ಕಡೆ ಕೋರ್ಟ್ ನ್ಯಾಯದಾನದ ವ್ಯವಸ್ಥೆಯಲ್ಲಿ ಇಷ್ಟು ಸಬ್ಸ್ಟ್ಯಾಂಡರ್ಡ್ ವಿಷಯಗಳಾಗ್ತವೆ. ಇನ್ನೊಂದು ಕಡೆಗೆ ಈ ಗ್ಲೋಬಲೈಸೇಷನ್ ಆಗಿಬಿಟ್ಟಿದೆ. ಲಿಬರಲೈಸೇಷನ್ ಆಯಿತು, ಪ್ರೈವೇಟೈಸೇಷನ್ ಆಯಿತು, ಗ್ಲೋಬಲೈಸೇಷನ್ ಆಯಿತು. ಹೀಗಾಗಿ ಎಲ್ಲ ಮಲ್ಟಿನ್ಯಾಷನಲ್ ಕಂಪನೀಸ್ ಭಾಳ ಔಟ್ಸೋರ್ಸಿಂಗ್, ಇಲ್ಲೆಲ್ಲ ಬಹಳಷ್ಟು ಅಪಾರ್ಚುನಿಟಿಗಳದಾವ. ನಮ್ಮ ಹುಡುಗರಿಗೆ ಅವಕಾಶಗಳನ್ನು ತೊಗೊಳಕ್ಕೆ ಅಸಾಧ್ಯ ಅನ್ನೋ ಮಟ್ಟಿಗೆ. ಯಾಕೆ ಅಂದರೆ ಅವ್ರಿಗೆ ಏನು ಬೇಕು ಆ ನಾಲೆಜ್ ನಮಗೆ ಲಾ ಕಾಲೇಜುಗಳಲ್ಲಿ ಸಿಗ್ತಾ ಇಲ್ಲ. ಅದು ದಿಸ್ ಈಸ್ ದಿ ಕಂಡೀಷನ್ ನಾವು ಪ್ರೆಸೆಂಟ್ ಡೇ ಕಂಡೀಷನ್. ಅಂದರೆ ಇಟ್ ರಿಕ್ವೈರ್ಸ್ ದಿ ಲಾಯರ್ಸ್ ವಿತ್ ದಿ ನಾಲೆಜ್ ಆಫ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಆ್ಯಂಡ್ ಆಲ್ ಅದರ್ ಅಲೈಡ್ ಸೈನ್ಸಸ್ಸು ಇಷ್ಟೆಲ್ಲ ಆಗಬೇಕಾಗಿದೆ ಅಂಥೇಳಿ. ಹೀಗಾಗಿ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಕಮಿಟೀಸ್ಗಳು ಬಂದರೂ ಕೂಡ ಹಾಗಾಗಿದೆ. ಸೋ ಫಾರ್ ಆ್ಯಸ್ ಅವರ್ ಕರ್ನಾಟಕ ಸ್ಟೇಟ್ ಈಸ್ ಕನ್ಸರ್ನ್, ದಿ ಫಸ್ಟ್ ಲಾ ಕಾಲೇಜ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 1939 ಎಟ್ ಬೆಳಗಾವಲ್ಲಿ. ರಾಜ ಲಕ್ಕಮಗೌಡ ಲಾ ಕಾಲೇಜ್ ಅಂಥೇಳಿ KLE ಸೊಸೈಟಿ ಅವರು ಮಾಡಿದರು. ಅದಾದ ನಂತರ 4 ಕಾಲೇಜ್ಗಳು ಶುರುವಾದವು ಆ್ಯಸ್ ಆನ್ ದಿ ಡೇಟ್ ಆಫ್ ರಿಆರ್ಗನೈಸೇಷನ್ ಆಫ್ ದಿ ಸ್ಟೇಟ್ಸ್ ಅಂಥೇಳಿ. ಇನ್ 1968 ದೇರ್ ವೇರ್ ಓನ್ಲಿ 13 law colleges in our state, and in 81-82 the number increased to 32, and as on now we have got 90 law colleges. 90 ಲಾ ಕಾಲೇಜಸ್ಗಳು. ಅದರೊಳಗೆ ಒಂದು 2 ಯೂನಿವರ್ಸಿಟಿ ಲಾ ಕಾಲೇಜ್ ಇದ್ದಾವೆ. ಕರ್ನಾಟಕ ಯೂನಿವರ್ಸಿಟಿ ಲಾ ಕಾಲೇಜ್ ಒಂದು, ಬೆಂಗಳೂರು ಯೂನಿವರ್ಸಿಟಿ ಲಾ ಕಾಲೇಜ್ ಒಂದು. ಎರಡನೇದು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ, ಅದೊಂದು ಸಪ್ರೇಟ್ ಇದೆ. ಈಗ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಆಗಿದ್ದಂದರೆ ಆ ಯೂನಿವರ್ಸಿಟಿಯವ್ರದ್ದು ಒಂದು ಕಾಲೇಜ್ ಇದೆ. ಆ್ಯಂಡ್ ಆಲ್ ದಿ 87 ಲಾ ಕಾಲೇಜಸ್ ಆರ್ ಅಫಿಲಿಯೇಟೆಡ್ ಟು ದಟ್ ಯೂನಿವರ್ಸಿಟಿ. ದಿ ಮೋಸ್ಟ್ ಅನ್ಫಾರ್ಚುನೇಟ್ ಥಿಂಗ್ ಅಂತ ಹೇಳಿದ್ರೆ, ದಿ ಲೀಗಲ್ ಎಜುಕೇಷನ್ ಹ್ಯಾಸ್ ಬೀನ್ ಕಮರ್ಷಿಯಲೈಸ್ಡ್. ಇಫ್ ಐ ಸೇ ಸೊ, I hope I will not be contradicted. ಯಾಕೆ ಅಂದರೆ 2 ಗೌರ್ಮೆಂಟ್ ಕಾಲೇಜ್ಗಳಿರು. ಯೂನಿವರ್ಸಿಟಿ ಲಾ ಕಾಲೇಜ್ಗಳನ್ನ ಬಿಟ್ಟರೆ ಉಳಿದವೆಲ್ಲ ಪ್ರೈವೇಟ್ ಕಾಲೇಜಸ್. ಎಷ್ಟು ನಾನು ಬಾರ್ ಕೌನ್ಸಿಲ್ನವ್ರದ್ದು ಮಟೀರಿಯಲ್ ತರಿಸ್ಕೊಂಡು ನೋಡಿದಾಗ ಅವರು ಪ್ರಿನ್ಸಿಪಾಲ್ರ ಚೇಂಬರ್ ಎಷ್ಟಿರಬೇಕು, ಕ್ಲಾಸ್ ರೂಮ್ ಹೇಗಿರಬೇಕು, ಲೈಬ್ರರಿ ಆಗಿರಬೇಕು, ಯಾವ್ಯಾವ ಬುಕ್ಸ್ ಇರಬೇಕು, ಎಷ್ಟಿರಬೇಕು, ಅವೆಲ್ಲ ನಾರ್ಮ್ಸ್ ತಮ್ಮ ಕೈಯೊಳಗೆ ಕೊಟ್ಟು ಒಂದು 5 ಜನ ಒಂದು ಕಮಿಟಿ, ದಯವಿಟ್ಟು ಆ 90 ಕಾಲೇಜ್ಗಳನ್ನು ನೀವು ವಿಸಿಟ್ ಮಾಡಿ ಆ ಪ್ರಕಾರ ಇದೆಯೋ ಇಲ್ಲವೋ ಅನ್ನೋದು ನೀವು ಸಾಮಾನ್ಯ ಜನರು ನೀವು ನೋಡಿರಿ ಅಂತ ಹೇಳಿದರೆ ನೀವು ವಾಪಸ್ ಹೇಗೆ ಬರ್ತೀರಿ? ನನಗೆ 100% ಗ್ಯಾರಂಟಿ ಇದೆ, ಒಂದು 60-70 ಆದರೂ ಡಿರೆಕಗ್ನೈಸ್ ಮಾಡಿರಿ ಅಂತ ತಾವು ರೆಕಮೆಂಡ್ ಮಾಡ್ತೀರಿ ಅಂತೇಳಿ. ಅಷ್ಟು ಲೋ ಸ್ಟ್ಯಾಂಡರ್ಡ್ ಇಟ್ಕೊಂಡು, ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇಟ್ಕೊಂಡು ಅದು ನಡೀತಾ ಇದ್ದಾವೆ. ಮತ್ತು ಬಾರ್ ಕೌನ್ಸಿಲ್ಲು ಪ್ರತಿ ವರ್ಷ ವಿಸಿಟ್ ಮಾಡ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ, ಅಪ್ರೂವಲ್ ಕೊಡ್ತಾ ಹೋಗ್ತಾರೆ, ಕಂಟಿನ್ಯೂಷನ್ ಆಗ್ತಾ ಹೋಗ್ತಾರೆ. ಇದಕ್ಕೆ ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ದಿ ಚೇರ್ಮನ್ ಆಫ್ ದಿ ಬಾರ್ ಕೌನ್ಸಿಲ್ ಈಸ್ ಆ್ಯನ್ ಎಲೆಕ್ಟೆಡ್ ಪರ್ಸನ್. I am convicted with the opinion that wherever there is election, there is ಕಲೆಕ್ಷನ್ ಆಲ್ಸೋ. ಎಲ್ಲಿ ಎಲೆಕ್ಷನ್ನಿಗೆ ಅವಕಾಶ ಇರ್ತದನೋ ಅಲ್ಲಿ ಕಲೆಕ್ಷನ್ನಿಗೆ ಅವಕಾಶ ಇರ್ತದೆ, ಮತ್ತು ಕಲೆಕ್ಷನ್ನಿಗೆ ಅವಕಾಶ ಇದ್ದಲ್ಲಿ ಈ ಉಳಿದದ್ದೆಲ್ಲ ಗೌಣ ಆಗಿಬಿಡ್ತವೆ. ಇದು ನನಗನ್ನಿಸ್ತದೆ. ನಾನು ಕರ್ನಾಟಕ ಬಾರ್ ಕೌನ್ಸಿಲ್ ಪಿಕ್ಚರ್ ನಾನು ನೋಡಿದೆ ಅಂತ ಹೇಳಿದ್ರೆ, ಆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಮೆಂಬರ್ ಆಗಬೇಕಾದ್ರೆ 10-15 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. 10-15 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಬ್ಬ ವಕೀಲ ಬಾರ್ ಕೌನ್ಸಿಲ್ ಮೆಂಬರ್ ಆಗ್ತಾನೆ, ಸ್ಟೇಟ್ ಬಾರ್ ಕೌನ್ಸಿಲ್ ಮೆಂಬರ್ ಆಗ್ತಾನೆ ಅಂದರೆ ಅದು ಹ್ಯಾಕೆ ಖರ್ಚು ಮಾಡ್ತಾನೆ? ನಾವು ಆಟೋ ರಿಕ್ಷಾದೊಳಗೆ ಹೋದರೆ 15 ರೂಪಾಯಿ ಮಿನಿಮಮ್ ಇತ್ತು ಅಂತ ಹೇಳಿದ್ರೆ 20 ರೂಪಾಯಿ ನೋಟ್ ಕೊಟ್ಟರೆ ಹೋಗಿಲ್ಲ ಬಿಡು ಅಂತೀವಿ ನಾವು. ಇರಲಿ ಒಂದು 5 ರೂಪಾಯಿ ಮಳೆ ಬಂತು ಏನಾಯಿತು ತೊಗೊಳ್ಳಿ ಅಂತೇಳಿ. 50 ರೂಪಾಯಿ ನೋಟ್ ಕೊಟ್ಟರೆ ಸುಮ್ಮನೆ ಏನು ಬಿಡೋದಿಲ್ಲ ನಾವು. ಅಮ್ಮಮ್ಮ ಅಂದರೆ 20 ತಗೋಕಣಯ್ಯ, ಇನ್ನು 30 ವಾಪಸ್ ಕೊಡಿ, ನಿನ್ನ ಹತ್ರ ಚೇಂಜ್ ಇಲ್ಲ ಅಂದರೆ ನನ್ನ ಇದ್ದದ್ದೆಲ್ಲ ಸೇರಿ 15-18 ಎಷ್ಟಾಗಿದೆಯಲ್ಲ ಅಷ್ಟೇ ಕೊಟ್ಬಿಡ್ತೀನಿ, ತೊಗೊಂಡೋಗು, 50 ಕೊಡೋದಿಲ್ಲ. ಯಾವಾಗ ಒಬ್ಬ ಬಡವ ನಮಗೆ ಸೇವೆ ಸಲ್ಲಿದ್ದವನು ಎಲ್ಲೋ ಮಳೆಯಲ್ಲಿ ನೆಂದು ಭಾಳ ಕಂಗಾಲಾಗಂಥ ಪರಿಸ್ಥಿತಿ ಇದ್ದಾಗ ಕರ್ಕೊಂಡೋಗಿ ನಮಗೆ ಬಿಟ್ಟ ಅಂತ ಹೇಳಿದ್ರೆ ಅವನಿಗೊಂದು 10-20 ರೂಪಾಯಿ ನಾವು ಜಾಸ್ತಿ ಕೊಡೋಕ್ಕೆ ತಯಾರಾಗೋದಿಲ್ಲ. ಅಂಥ ಪರಿಸ್ಥಿತಿ ಇದ್ದವರು 15 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಒಬ್ಬ ಬಾರ್ ಕೌನ್ಸಿಲ್ ಮೆಂಬರ್ ಆಗಕ್ಕೆ ಅಂತ ಹೇಳಿದ್ರೆ ಅಲ್ಲಿ ವಾಪಸ್ ತೊಗೊಳಕ್ಕೆ ಅವಕಾಶ ಇದೆ ಅಂತ ಎಂಥ ಹುಚ್ಚರಿಗಾದರೂ ಅನ್ನಿಸ್ತದೆ.
ಇದಕ್ಕೆ ಬಹಳ ದೊಡ್ಡ ಇದು ಬುದ್ಧಿವಂತಿಕೆ ಬೇಕಾಗಿಲ್ಲ, ಒಂದು ರಿಸರ್ಚು ಮಾಡೋದು ಬೇಕಾಗಿಲ್ಲ. ಯಾರೇ ಆಗಲಿ ಒಂದು ಕಾಳು ರೈತ ಬಿತ್ತುತ್ತಾನೆ ಅಂತ ಹೇಳಿದ್ರೆ ಅದು ಹಿಡಿ ಬಿತ್ತಿದರೆ ಪಡಿ ಬರ್ತದೆ ಅಂತಾರೆ ನೋಡ್ರಿ, ಅದು ಬರ್ತದೆ ಅಂತ. ಯಾವ ಹುಚ್ಚ ರೈತನು ಬರಡು ಜಮೀನಲ್ಲಿ ಬಿತ್ತೋಕ್ಕೆ ಹೋಗೋದಿಲ್ಲ, ಏನಿಲ್ಲ. ಹಾಗೆ ಯಾರು ಎಲ್ಲೇ ಇನ್ವೆಸ್ಟ್ ಮಾಡಿದರು, ಏನೇ ಇನ್ವೆಸ್ಟ್ ಮಾಡಿದರೂ ವಾಪಸ್ ಬರಬೇಕು ಅನ್ನೋದು ನೋಡ್ತಾರೆ. ಇದು ಹೀಗಾಗಿದೆ. ನನಗೆ ಬಹಳಷ್ಟು ಇನ್ಫಾರ್ಮೇಷನ್ ಇದ್ದಾವೆ, ಬಟ್ ಆ್ಯಸ್ ಎ ಜಡ್ಜ್ ಐ ಕ್ಯಾನಾಟ್ ಡಿಸ್ಕ್ಲೋಸ್ ಎವ್ರಿಥಿಂಗ್. ಅವ್ರು ಹೇಳ್ತಾರೆ, ಸೆಂಟ್ರಲ್ ಬಾರ್ ಕೌನ್ಸಿಲ್ನವರು ಇನ್ಸ್ಪೆಕ್ಷನಿಗೆ ಬರ್ತಾರೆ, ಅವ್ರಿಗೆ ನಾವು ಇಷ್ಟು ಕೊಡಬೇಕಾಗ್ತದೆ, ಇಷ್ಟು ಲಕ್ಷಗಳು ಕೊಟ್ಟುಬಿಟ್ವಿ ಅಂತ ಹೇಳಿದರೆ ಎಲ್ಲ ಸರಿ ಇದೆ ಅಂತ ಬರ್ಕೊಟ್ಟು ಹೋಗಿಬಿಡ್ತಾರೆ. ಎಲ್ಲ ಸರಿ ಇದೆ ಅಂತ ಬರೆದ ಮೇಲೆ ವಿ ಕ್ಯಾನ್ ಎಕ್ಸ್ಪ್ಲಾಯ್ಟ್ ದಿ ಸ್ಟೂಡೆಂಟ್ಸ್ ಲೈಕ್ ಎನಿಥಿಂಗ್. ದಿಸ್ ಈಸ್ ದಿ ಸಿಚುವೇಶನ್. ಇದು ಹೀಗೆ ನನಗನ್ನಿಸ್ತದೆ. ಇನ್ನು ಎಷ್ಟು ವರ್ಷ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕೈಯೊಳಗೆ ನಾವು ಇದನ್ನು ಇಂಪ್ರೂವ್ ಮಾಡಿರಿ ಅಂತ ಕೊಟ್ವಿ ಅಂತ ಹೇಳಿದ್ರೆ ಎಷ್ಟು ವರ್ಷ ಆದರೂ ಇದು ಹೀಗೆ ಬಗೆಹರಿಲಿಕ್ಕಿಲ್ಲ ಅಂತ ಅನಿಸ್ತದೆ. ಇಷ್ಟೆಲ್ಲ ಆದಮೇಲೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ್ದು ನಾನು ತಮಗೆಲ್ಲ ಓದಿ ಹೇಳೋಕ್ಕೆ ಸಮಯ ಆಗ್ತದೆ. ಒಂದು ಅದು ತಮಗೆ ರುಚಿಸೋದೂ ಇಲ್ಲ. ನಾನು ಐ ಹ್ಯಾವ್ ಲಿಸ್ಟೆಡ್ ದಿ ಎ ನೋಟ್ ಆನ್ ರಿಫಾರ್ಮೇಷನ್ ಆಫ್ ಲೀಗಲ್ ಸ್ಟಡೀಸ್ ಅಂತ ಎಜುಕೇಷನ್ ಅಂಥೇಳಿ ಬಾರ್ ಕೌನ್ಸಿಲ್ ಚೇರ್ಮನ್ರು ಎಲ್ಲ ಪ್ರಪೋಸಲ್ಸ್ ಕೊಟ್ಟಿದ್ದಾರೆ. ಅಡ್ವೊಕೇಟ್ಸ್ ಆ್ಯಕ್ಟ್ ಬಂದು ಬಾರ್ ಕೌನ್ಸಿಲ್ ಆಗಿ 5 ದಶಕಗಳ ಕಳೀತಾ ಬಂದಾಗ 61ರಲ್ಲಿ ಏನು ಸಜೆಷನ್ಸ್ಗಳಿದ್ದು, ಏನು ಪ್ರಪೋಸಲ್ಗಳಿದ್ದು, ಅವೇ ಪ್ರಪೋಸಲ್ಗಳು ಈಗಲೂ ಇದ್ದಾವೆ ಅಂತ ಹೇಳಿದ್ರೆ ನಾವು ಎಲ್ಲಿದ್ದೀವಿ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ತಾವು ಯೋಚನೆ ಮಾಡಬೇಕು. ನಮ್ಮ ಯಂಗ್ಸ್ಟರ್ಸ್, ನಮ್ಮ ಮಕ್ಕಳು ಮೊಮ್ಮಕ್ಕಳು ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ ಅನ್ನಂಗೆ ಆಗ್ತಾರೆ. ಆ ಕಡೆ ಬೇರೆ ಕೆಲಸ ಮಾಡೋದಕ್ಕೂ ಆಗಂಗಿಲ್ಲ, ಈ ಕಡೆ ಒಳ್ಳೆ ವಕೀಲರು ಅಂಥೇಳಿ ಭಾಳ ತಜ್ಞರು ಅಂದ್ಕೊಂಡು ಅವ್ರು ತಮ್ಮ ಅನ್ನ ತಾವು ಗಳಿಸ್ಕೊಳ್ತಾರೆ ಅನ್ನೋ ಭರವಸೆಯೂ ನನಗಿಲ್ಲ. 3 ಜನ ಮಕ್ಕಳು ಅದಾರೆ ನನಗೆ. ದೊಡ್ಡವನ ಅಡ್ವೊಕೇಟು, 2ನೇದವಳು ಮಗಳು ಆಕೆ ಗ್ಯಾನಕಾಲಜಿಸ್ಟ್ ಆಗಿಬಿಟ್ಲು, 3ನೇ ಮಗ ಅವನು ಚಿಲ್ಡ್ರನ್ ಸ್ಪೆಷಲಿಸ್ಟ್ ಆಗ್ತಾನೆ. ಯಾವಾಗಾದರೂ ಸಂದರ್ಭ ಬಂತು ಅಂತ ಹೇಳಿದ್ರೆ ನನ್ನ ದೊಡ್ಡ ಮಗನ ಕೂಡಿಸ್ಕೊಂಡು ನಾನು ಅದನ್ನು ಹೇಳ್ತೀನಿ, ನೀನು ದುರ್ದೈವ ಕಣಯ್ಯ, ನೀನು ಹೈಕೋರ್ಟ್ ಜಡ್ಜ್ ಆಗಿ ಮಗ ಹುಟ್ಟಿದ್ದು ಒಂದು ತಪ್ಪು. ಅದು ಆಗದಾಗಿದ್ದು ಆಗಿ ಹೋಗಿತ್ತು. ನೀವು ಹುಟ್ಟುವಾಗಂತೂ ನಾನು ಹೈಕೋರ್ಟ್ ಜಡ್ಜ್ ಆಗಿದ್ದಿಲ್ಲೇನಿಲ್ಲ. ಅಟ್ಲೀಸ್ಟ್ LLB ಓದೋವಾಗ ನೀನು ಅಡ್ಮಿಷನ್ ಮಾಡಿಸೋವಾಗ ಗಿಣಿಗೆ ಹೇಳ್ದಂಗೆ ಹೇಳಿದೆ ನಾನು, ಬ್ಯಾಡ ತಮ್ಮ, ಇದ್ರ ತಂಟೆಗೆ ಹೋಗಬೇಡ, ಎಲ್ಲರೂ ನನಗೆ ಕಂಪೇರ್ ಮಾಡಿ ನೋಡ್ತಾರೆ. ನಾಳೆ ನೀನು ಅಫಿಡವಿಟ್ ಮಾಡಿ 10 ರೂಪಾಯಿ ಕೇಳಿದೆ ಅಂದರೆ ನಿಮ್ಮ ಅಪ್ಪ ನಮಗೆ ಕಾಫಿ ಕುಡಿಸಿ ಅಫಿಡವಿಟ್ ಮಾಡಿಸ್ತಿದ್ದ, ನೀನೇನು ದುಡ್ಡು ಕೇಳಿದಲ್ಲ ಅಂತ ಹೇಳ್ತಾರೆ. ನಾಳೆ ಜುಡಿಷಿಯಲ್ ಆಫೀಸರ್ಸ್ ಎಲ್ಲ ನನ್ನ ಜೊತೆ ಕಂಪೇರ್ ಮಾಡಿ ನೋಡ್ತಾರೆ. ಭಾಳ ಕಷ್ಟ ಆಗ್ತದೆ ನಿನಗೆ. ದಾರಿ ಬಿಟ್ಟೆ ಅಂತ ಹೇಳಿದರೆ ನನ್ನ ಮನೆ ಬಿಡು ಅಂತೀನಿ ನಾನು. ದಾರಿ ಬಿಡಲಿಲ್ಲ ಅಂತ ಹೇಳಿದರೆ ನಿನಗೆ ಭಾಳ ಕಷ್ಟ ಆಗ್ತದೆ. ನೋಡು, ಡೆಂಟಲ್ ಕಾಲೇಜ್ಗೆ ಸೀಟ್ ಸಿಗ್ತದೆ ಅಂತ ಹೇಳಿದ್ರೆ ಹೋಗಿಬಿಡು, ನಾನು ಓದಿಸ್ತೀನಿ ಆರಾಮಾಗಿ. ನೀನು ಎಷ್ಟೇ ಕಮ್ಮಿ ತೊಗೊಂಡ್ರು ನೀನು ಪ್ರಾಮಾಣಿಕವಾಗಿ ಮಾಡಿದೆ ಅಂದರೆ ನೀನು ಅನ್ನಕ್ಕೆ ಕೊರತೆ ಇರೋಂಗಿಲ್ಲ. ಇಲ್ಲ ಇದರೊಳಗೆ ಭಾಳ ಕಷ್ಟ ಆಗ್ತದೆ ಅಂದರೆ, ಇಲ್ಲಪ್ಪಾಜಿ ನಾನು ಮಾಡಿದರೆ MBBS ಜನರಲ್ ಮೆಡಿಸಿನ್ ಮಾಡಬೇಕಾಗಿತ್ತು, ಅದಕ್ಕೆ ಸೀಟ್ ಸಿಗಲಿಲ್ಲ. ಡೆಂಟಿಸ್ಟ್ ಗಿಂಟಿಸ್ಟ್ ಇವೆಲ್ಲ ನನಗೆ ಬೇಕಾಗಿಲ್ಲ, ಇಂಜಿನಿಯರಿಂಗೂ ಬೇಕಾಗಿಲ್ಲ. ಅವಾಗೆಲ್ಲ ಇಂಜಿನಿಯರಿಂಗ್ ಸಿಗ್ತಿತ್ತು. ಇಂಜಿನಿಯರಿಂಗು ಬೇಡ, ನನಗೆ ದುಡ್ಡು ಬೇಕಾಗಿಲ್ಲ, ನಾನು ನಿಮ್ಮ ವಾರಸುದಾರನಾಗಿ ನೀವು ಅರ್ಧ ಮಾಡಿದ ಕೆಲಸ ನಾನು ಪೂರ್ತಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾನು. ಅದು ತಾತ್ವಿಕವಾಗಿ ಬಹಳ ಸಂತೋಷದ ವಿಷಯ ಆದರೂ ಸಹಿತ ಇವತ್ತಿಗೆ ಅವನು ಬೆಂಗಳೂರಲ್ಲಿ ಇದ್ದಾನೆ, ಬೆಂಗಳೂರಲ್ಲಿ ವಕಾಲತ್ತು ಮಾಡ್ತಾನೆ. ನಾವು ಗಂಡ ಹೆಂಡತಿ ಭಾಳ ಯೋಚನೆ ಮಾಡಿದರೆ ಆ ಮಗನ ಬಗ್ಗೆನೇ ಯೋಚನೆ ಮಾಡ್ತೀವಿ ಹೊರತು ಇನ್ನಿಬ್ಬರು ಮಕ್ಕಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವ್ರು ಏನೂ ಮಾಡೋದು ಬೇಕಾಗಿಲ್ಲ, DCH ಮಾಡಿ ಬರ್ತಾನೆ. ಇನ್ನು 6 ತಿಂಗಳು ನನ್ನ ಮಗ ಸುಮ್ಮನೆ ಒಂದು 25 ರೂಪಾಯಿ ಕನ್ಸಲ್ಟೇಷನ್ ತೊಗೋತೀನಿ, ಇನ್ನೊಬ್ರು 50 ತೊಗೋತಾರೆ, ನಾನು 25 ತೊಗೋತೀನಿ ಅಂದರೆ ದಿವ್ಸಕ್ಕೊಂದು 20 ಜನ ಪೇಷಂಟ್ ನೋಡಿಬಿಟ್ರೆ 500 ರೂಪಾಯಿ ಬಂದು ಹೋಗ್ಬಿಡ್ತಾನೆ. ಬೇರೆ ಏನು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಆದರೆ ಈ ಲಾ ಪ್ರೊಫೆಷನಲ್ಲೇ ಹಾಗಿಲ್ಲ. ಅದಕ್ಕೆ ನಾನು ತಮ್ಮಲ್ಲಿ ಭಾಳ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದಂದರೆ ಈ ಎಲ್ಲ ವ್ಯವಸ್ಥೆಯನ್ನು ಯಾವ ರೀತಿ ನಾವು ಸರಿ ಮಾಡಬೇಕು ಅನ್ನೋದು ನೋಡಿರಿ. ಐ ಹ್ಯಾವ್ ಮೇಡ್ ಸೆವರಲ್ ಸಜೆಷನ್ಸ್. ಲಾ ಕಾಲೇಜ್, ದಿ ಇನ್ಸ್ಟಿಟ್ಯೂಷನ್ಸ್ ವಿಚ್ ಇಂಪಾರ್ಟ್ ಲೀಗಲ್ ಎಜುಕೇಷನ್, ದೇ ಫೀಲ್ ದ್ಯಾಟ್ their responsibility will be over the moment they produce law graduates. ಅವ್ರನ್ನ ಮಾಡಿ ಹೊರಗೆ ಕಳಿಸ್ಕೊಟ್ಬಿಟ್ವಿ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಜವಾಬ್ದಾರಿ ಮುಗ್ದೇ ಹೋಯಿತು ಅಂತ ತಿಳ್ಕೊಳ್ತಾರೆ. ದೇ ಡು ನಾಟ್ ರಿಯಲೈಸ್ ದ್ಯಾಟ್ ದೇರ್ ಸರ್ವಿಸಸ್ ಆರ್ ನೆಸಸರಿ ಫಾರ್ ದಿ ವೆಲ್ ಬೀಯಿಂಗ್ ಆಫ್ ದಿ ಸೊಸೈಟಿ ಆ್ಯಸ್ ಎ ಹೋಲ್. ಇಲ್ಲ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಆ ಲೀಗಲ್ ಸಿಸ್ಟಮು, ಜಸ್ಟಿಸ್ ಡೆಲಿವರಿ ಸಿಸ್ಟಮ್ನ ನಾವು ಬಲಪಡಿಸಬೇಕು ಅನ್ನೋದು ಲಾ ಕಾಲೇಜಿನಲ್ಲಿ ಸಂಬಂಧ ಇಲ್ಲದ ವಿಷಯ. ನಮ್ಮಿಂದ ಹೊರಗಡೆ ಹೋದ ಹುಡುಗರು ಅವರು ಈಗಿನ ಗ್ಲೋಬಲೈಸೇಷನ್ನಲ್ಲಿ ಅವರು ಸರ್ವೈವ್ ಆಗಬೇಕು, ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಕೊಡಬೇಕು, ಅದು ಯಾವುದಿಲ್ಲ. ನಮ್ಮ 3ನೇ ತರಗತಿ 4ನೇ ತರಗತಿಗೆ ನಮಗೆ ಕಲಿಸ್ಬೇಕಾಗಿತ್ತು ಅಂತ ಹೇಳಿದ್ರೆ ಒಂದೊಂದು ಸೋಮೇಶ್ವರ ಶತಕಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ದಾಸರವಚನಗಳಾಗಲಿ ಕಲಿಸಿ ಹೇಳಿ ಜೀವನದಲ್ಲಿ ನೀನು ಅಳವಡಿಸ್ಕೊಳ್ಬೇಕು, ನೀನು ಬಹಳ ದೊಡ್ಡ ವ್ಯಕ್ತಿ ಆಗಬೇಕು, ನನಗಿಂತಲೂ ಎತ್ತರಕ್ಕೆ ಹೋಗಬೇಕು. ಇದು ನಮ್ಮ ಶಿಕ್ಷಕರು ನಮಗೆ ಕಲಿಸ್ತಾ ಇರೋದು. ಈಗಿನ ಪರಿಸ್ಥಿತಿ ಹೇಗೆ ಬಂದಿದೆ ಅಂತ ಹೇಳಿದ್ರೆ ನೀವು ಏನು ಕಲಿತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ. ನಮ್ಮ ರೆಗ್ಯುಲರಾಗಿ ಫೀಸ್ ಒಂದು ಕಟ್ಟಿಬಿಟ್ರೆ ಸಾಕು, ಅಟೆಂಡೆನ್ಸ್ ವಿ ಗಿವ್ ಯು,
ಎಲ್ಲ ಅನುಕೂಲಗಳನ್ನ ನೀವು ತೊಗೊಂಡ್ಬಿಡ್ರಿ, ಎಕ್ಸೆಪ್ಟ್ ದಿ ಡಿಗ್ರಿ ವಿಚ್ ಹ್ಯಾಸ್ ಟು ಬಿ ಗಿವನ್ ಬೈ ದಿ ಯೂನಿವರ್ಸಿಟಿ. ಅದು ಒಂದು ಇವ್ರ ಕೈಯಾಗಿತ್ತು ಅಂತ ಹೇಳಿದ್ರೆ ಅದನ್ನು ಮಾಡಿಬಿಡ್ತಿದ್ರು ಅಂತ ಅನ್ನಿಸ್ತದೆ ನನಗೆ. ಅದಕ್ಕೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಾನು ಐ ಹ್ಯಾವ್ ಮೇಡ್ ಸೆವರಲ್ ಸಜೆಷನ್ಸ್. ದಿ ಓರಿಯೆಂಟೇಷನ್ ಕೋರ್ಸಸ್ ಶುಡ್ ಬಿ ಕಂಡಕ್ಟೆಡ್ ಬೈ ದಿ law colleges as evening classes for all the practicing advocates ಅಂತ ಹೇಳಿ. ನಾನು ಧಾರವಾಡದಲ್ಲಿ ಹೋದಾಗ ಒಂದು 238 ಪೇಜ್ನೊಂದಾಗ ಇಂಗ್ಲೀಷ್ ಗ್ರಾಮರ್ ಐ ಕಂಪೈಲ್ಡ್ ಇಟ್ ಫ್ರಮ್ ರೆನ್ ಆ್ಯಂಡ್ ಮಾರ್ಟನ್ ಆ್ಯಂಡ್ ಅದರ್ ಗ್ರಾಮರ್ ಬುಕ್ಸು, ಲೀಗಲ್ ಗ್ಲೋಸರಿಯಲ್ಲಿ ಇದ್ದಿದ್ದು, ಕನ್ನಡ ಡಿಕ್ಷನರಿಯಲ್ಲಿ ಇದ್ದಿದ್ದು ಎಲ್ಲ ಕಂಪೈಲ್ ಮಾಡಿ ಫ್ರಮ್ ದಿ ವ್ಯೂ ಪಾಯಿಂಟ್ ಆಫ್ ಅಡ್ವೊಕೇಟ್ಸ್ ಆ್ಯಂಡ್ ದಿ ಜುಡಿಷಿಯಲ್ ಆಫೀಸರ್ಸ್. ಇಷ್ಟು ಮಿನಿಮಮ್ ಬೇಕು, ಇದನ್ನು ನೀವು ಕಲಿಬೇಕಂತ ಹೇಳಿದರೆ ಫಾರ್ಚುನೇಟ್ಲಿ ಬಾರ್ ಅಸೋಸಿಯೇಷನ್ ಹ್ಯಾಸ್ ಆರ್ಗನೈಸ್ಡ್ ಈವ್ನಿಂಗ್ ಕ್ಲಾಸಸ್ ಫಾರ್ ಆಲ್ ದಿ ಅಡ್ವೊಕೇಟ್ಸ್. ಅವ್ರು ಯಾರೆಲ್ಲ ಡಿಸೈರಿಂಗ್ ಅದ ಅವ್ರು ಹೇಳ್ತಾರೆ 40-45 ವರ್ಷ ನಾವು ಬಂದುಬಿಟ್ಟಿವಿ, 35 ದಾಟಿಬಿಟ್ಟಿವಿ. ಈಗ ನಾವು ಹೋಗಿ ಎಲಿಮೆಂಟ್ರಿ ಗ್ರಾಮರ್ ಕಲಿ ಅಂತ ಹೇಳಿದರೆ SSLC ಹುಡುಗರ ಜೊತೆಗೆ ಕೂಡೋಕ್ಕಾಗೋದಿಲ್ಲ, PUC ಹುಡುಗರ ಜೊತೆಗೆ ಕೂಡೋಕ್ಕಾಗೋದಿಲ್ಲ. ನಮಗೊಂದು ಒಳ್ಳೆಯ ವೇದಿಕೆ ನಿರ್ಮಾಣ ಮಾಡಿಕೊಟ್ರಿ, ನಾವು ಭಾಳ ಉತ್ಸುಕತೆಯಿಂದ ಕಲಿತಾ ಇದ್ದೀವಿ ಅಂತೇಳಿ. ಮೊನ್ನೆ ನಾನು ಶೇಷಾದ್ರಿಪುರಂ ಲಾ ಕಾಲೇಜಿಗೆ ಹೋಗಿ, ಲಾ ಕಾಲೇಜಿಗೆ ಯಾಕೆ ಹೋದೆ ಅಂದರೆ ನಾನೇ ಇನ್ವಿಟೇಷನ್ ತೊಗೊಂಡು ಹೋದೆ. ನಾನು ಲೋಕ ಅದಾಲತ್ ನೋಡ್ತೀನಿ ಅಂದರೆ 10 ಹುಡುಗರು ಬಂದರು ನಮ್ಮಲ್ಲಿ. ನೀವು ಯಾತಕ್ಕೆ ಬಂದಿರಿ ಅಂತ ಹೇಳಿದರೆ ನಮ್ಗೆ ಪ್ರಾಕ್ಟಿಕಲ್ ನಾಲೆಜಿಗೆ ಬಂದೀವಿ ಅಂಥೇಳಿ. ಏನದು ಪ್ರಾಕ್ಟಿಕಲ್ಲು, ಇವ್ರು ಯಾರು, ನಾನು ಯಾರು, ಇವ್ರು ಯಾರು, ಇದೇನು ಅಂತ ಹೇಳಿದ್ರೆ ಗೊತ್ತೇ ಇಲ್ಲ. ದಿ ಕಾನ್ಸೆಪ್ಟ್ ಆಫ್ ಲೋಕ ಅದಾಲತ್ ವಾಸ್ ನಾಟ್ ಟಾಟ್ ಟು ದೆಮ್ ಆ್ಯಸ್ ಥಿಯರಿ ಬಿಫೋರ್ ದೇ ವೇರ್ ಸೆಂಟ್ ಟು ಹೈಕೋರ್ಟ್ ಟು ಅಬ್ಸರ್ವ್ ದಿ ಪ್ರೊಸೀಡಿಂಗ್ಸ್ ಆಫ್ ಎ ಲೋಕ ಅದಾಲತ್. ದಿಸ್ ಈಸ್ ದಿ ಎಜುಕೇಷನ್ ವಿಚ್ ದಿ ಲಾ ಕಾಲೇಜ್. ನಾನು ಒಂದು ಕಾಲೇಜಿಂದ ಹೆಸರು ಹೇಳಿದೆ ಅಂತ ಹೇಳಿದರೆ ಅದೊಂದೇ ಕೆಟ್ಟ ಕಾಲೇಜು, ಉಳಿದಿಲ್ಲ ಅಂತಲ್ಲ. ಬೆಂಗಳೂರಾಗ ಒಂದು 25 ಕಾಲೇಜ್ ಇದ್ದಾವೆ. ನಾನು ಸ್ವಲ್ಪ ಹೆಚ್ಚು ಕಡಿಮೆ 15-16 ಕಾಲೇಜಿಗೆ 2-3 ಸರ್ತಿ ಹೋಗಿದ್ದೀನಿ ಲೀಗಲ್ ಸರ್ವಿಸ್ ಅಥಾರಿಟಿಗಿದ್ದಾಗ. ಮೋಸ್ಟ್ ಆಫ್ ದಿ ಕಾಲೇಜಸ್ ಕಂಡೀಷನ್ ಅಷ್ಟೇ ಇದೆ, ವಿದೌಟ್ ಎನಿ ಎಕ್ಸೆಪ್ಷನ್. ಅಲ್ಲೊಂದು ಏನೋ ಎಕ್ಸೆಪ್ಷನ್ ಇದ್ದು ಭಾಳಷ್ಟು ಕಲಿಸ್ಬೋದು. ಅದು ಅವ್ರು ಬಂದು ಹೇಳಿದ ಮೇಲೆ ನಾನು ಅವ್ರಿಗೆ ಒಂದು ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆ್ಯಕ್ಟ್ ಕೊಟ್ಟು ಸೆಕ್ಷನ್ 19 to 21 ಓದ್ರಿ, ಯು ರೀಡ್ ಆಲ್ ದೀಸ್ ಸೆಕ್ಷನ್ ಆ್ಯಂಡ್ ಅಗೇನ್ ಕಮ್ ಟು ಮೈ ಚೇಂಬರ್ಸ್ ಆನ್ ಥರ್ಸ್ಡೇ ಆ್ಯಂಡ್ ಐ ವಿಲ್ ಪುಟ್ ಸಮ್ ಕ್ವಶನ್ಸ್ ಟು ಯು ಮಸ್ಟ್ ಆನ್ಸರ್. ನೀವೆಷ್ಟು ಅರ್ಥ ಮಾಡ್ಕೊಂಡ್ರೆ ನನಗೆ ಗೊತ್ತಾಗ್ತೈತೆ ಅಂತ ಕಳಿಸಿದ್ರೆ ಗುರುವಾರ ದಿನ 9 ಜನ ಬಂದರು ವಾಪಸ್ ಹುಡುಗರು. ಬಂದು ಅವ್ರು ಏನು ಹೇಳಿದರು, ಅವರು ನಾನು ಪ್ರಶ್ನೆ ಕೇಳ್ತಾ ಹೋದರೆ, ಸರ್ ನಾವು 6 ಜನ ಕನ್ನಡ ಮಾಧ್ಯಮದಿಂದ ಬಂದುಬಿಟ್ಟಿದ್ದೀವಿ, ಕನ್ನಡ ಮಾಧ್ಯಮದಲ್ಲಿ ನಾವು ಓದ್ತಾ ಇದ್ದೀವಿ, ಹೀಗಾಗಿ ನೀವು ಕೊಟ್ಟಿದ್ದ ಬುಕ್ ಏನಿತ್ತು ಇಂಗ್ಲೀಷ್ನಲ್ಲಿ ನಮಗೆ ಸಂಪೂರ್ಣ ಅರ್ಥ ಆಗಲಿಲ್ಲ ಅಂತ. ದೆನ್ ಐ ಟೋಲ್ಡ್ ದೆಮ್, ಸಿ ಎವ್ರಿ ಪೋರ್ಷನ್ ಆಫ್ ಲಾ ಈಸ್ ಇನ್ ಇಂಗ್ಲೀಷ್. ಯು ಹ್ಯಾವ್ ಟು ಲರ್ನ್ ಲಾ through English language only. You have to understand the judgments of Supreme Court and various other high courts of our country in English language only, and you have to draft the pleadings in English, and you have to give assistance to the multinational companies in English. If you have to survive in this field, you must learn English. ನೀವು ದಯವಿಟ್ಟು ಕಲೀರಿ ಅಂತ ಹೇಳಿ. ನಾವು ಕಲಿಯೋಕ್ಕೆ ತಯಾರಿದ್ದೀವಿ, ಕಲಿಸೋರು ಯಾರಿಲ್ಲಲ್ಲ. ನಾವು ತಯಾರಿದ್ದೀವಿ, ನಾವು ಹೇಗೋ ಕಷ್ಟಪಟ್ಟು ಕಲಿತೀವಿ. ನಮ್ಗೆ ಕಲಿಸೋರು ಒಬ್ಬರು ಇಲ್ಲೇನಿಲ್ಲ. ನಾವು ಹೋಗಿ ಈಗ ಹೈಸ್ಕೂಲ್ ಟೀಚರ್ ಹತ್ರ ಹೋಗಿ ನಮ್ಮ ಗ್ರಾಮರ್ ಕಲಿಸ್ರಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಏನಿಲ್ಲ, ಏನು ಮಾಡಬೇಕಂದ್ರೆ ದೆನ್ ಐ ಸ್ಪೋಕ್ ಟು ಹಿಸ್ ಪ್ರಿನ್ಸಿಪಾಲ್. ಅವ್ರಿಗೆ ಮಾತಾಡಿ, ಅಮ್ಮ ನಾನು ನಿಮ್ಮ ಕಾಲೇಜಿಗೆ ಬರಬೇಕಂತ ಮಾಡಿದ್ದೀನಿ, ದಯವಿಟ್ಟು ನನಗೆ ಇನ್ವಿಟೇಷನ್ ಕೊಡ್ರಿ. ಆಯ್ತು ರೀ ಸರ್, ತಾವೇ ಬರ್ತೀರಿ ಅಂದಮೇಲೆ ಭಾಳ ಸಂತೋಷ, ತಾವು ಬನ್ನಿರಿ ಅಂತ ಹೇಳಿದರು. ಹೋದೆ, 1.5 ತಾಸು ಆ ಹುಡುಗರ ಜೊತೆ ಎಲ್ಲ ಮಾತಾಡಿ, ನಾನು ಇಂಥದ್ದೊಂದು ಕನ್ನಡ ಪುಸ್ತಕ, ಇಂಗ್ಲೀಷ್ ಗ್ರಾಮರ್ ಪುಸ್ತಕ ನಾನು ತಯಾರು ಮಾಡಿದ್ದೀನಿ, ಅದನ್ನು ನಿಮ್ಮ ಇಂಗ್ಲೀಷ್ ಪ್ರೊಫೆಸರ್ಗೆ ಕೊಡ್ತೀನಿ, ಅವರು ಅದನ್ನೆಲ್ಲ ನಿಮಗೆ ತಿಳಿಸಿ ಹೇಳ್ತಾರೆ. ಸ್ಪೆಷಲ್ ಕ್ಲಾಸ್ ಆರ್ಗನೈಸ್ ಮಾಡಂತ ಹೇಳ್ತೀನಿ. ದಯವಿಟ್ಟು ನಿಮ್ಮ ಪರವಾಗಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು ಹುಡುಗರು ಕಲೀರಿ ಅಂತ ಹೇಳಿದರೆ ದೆನ್ ಆ್ಯಂಡ್ ದೇರ್ ಓನ್ಲಿ ಸಮ್ 40 to 50 ಸ್ಟೂಡೆಂಟ್ಸ್ ಗೇವ್ ದೇರ್ ನೇಮ್ಸ್. ಅವ್ರಿಗೆ ಹೇಳ್ದೆ, ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ದಟ್ ಪ್ರಿನ್ಸಿಪಲ್ ಹ್ಯಾಸ್ ಅಶ್ಯೂರ್ಡ್ ಮೀ. ಇದನ್ನು ನಾನು JS ಪಾಟೀಲ್ರಿಗೆ ನಾನು ಲಾ ಯೂನಿವರ್ಸಿಟಿಗೆ ಹೋಗಿ ನಾನು ವಿಸಿಟ್ ಕೊಟ್ಟಾಗ ಆ ಪುಸ್ತಕ ಕೊಟ್ಟು ಪ್ಲೀಡಿಂಗ್ಸ್ ಹೇಳೋವಾಗ, ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಭಾಷೆ ಕಲಿಸ್ರಿ. ಇಫ್ ವಿ ಡೋಂಟ್ ಹ್ಯಾವ್ ಕಮಾಂಡ್ ಓವರ್ ಎನಿ ಲ್ಯಾಂಗ್ವೇಜ್ ವಿ ಕಾಂಟ್ ಡೂ ಎನಿಥಿಂಗ್ ಎಲ್ಸ್. ನಾವು ಯಾವುದು ಮಾತಾಡೋಕ್ಕಾಗೋದಿಲ್ಲ. ಏನಿಲ್ಲ, ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಕನ್ನಡ ಭಾಷೆನಾದರೂ ನಮಗೆ ಸ್ವಚ್ಛವಾಗಿ ಗೊತ್ತಿರಬೇಕು, ಇಂಗ್ಲೀಷ್ನಲ್ಲಿ ಬರೀಬೇಕಾಗಿತ್ತು ಅಂದರೆ ಅದು ಗೊತ್ತಿರಬೇಕು. ಸೊ ವಿ ಮಸ್ಟ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಲಾ ಥ್ರೂ ಇಂಗ್ಲೀಷ್ ಓನ್ಲಿ, ಆ್ಯಂಡ್ ವಿ ಶುಡ್ ಇಂಪ್ಲಿಮೆಂಟ್ ಲಾ ಇನ್ ಕನ್ನಡ. ನಾನು ಕನ್ನಡದ ಬಗ್ಗೆ ಭಾಳ ಅಭಿಮಾನಿದ್ದ ಮನುಷ್ಯ. ಕನ್ನಡ ಬೆಳಿಬೇಕು ಅನ್ನೋನು, ಕೋರ್ಟಿನ ವ್ಯವಹಾರಗಳೆಲ್ಲ ಕನ್ನಡದಲ್ಲೇ ಆಗಬೇಕು ಅನ್ನೋನು. ಆದರೆ ನಾವು ಇಂಗ್ಲೀಷ್ನಲ್ಲಿರೋ ಕಾನೂನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ನಡೆಸೋದು ಹೇಗೆ?
It will be totally impossible for us to implement law through Kannada language without learning law through English language. Therefore, it is the foremost duty of everyone to see that law colleges teach proper English language to our students first. ಅದನ್ನು ಕಲಿಸಿ ಆ್ಯಂಡ್ ದೇ ಟೇಕ್ ಕೇರ್ ಆಫ್ ದೀಸ್ ಸ್ಟೂಡೆಂಟ್ಸ್ ಆಫ್ಟರ್ ದೇ ಕಮ್ ಔಟ್ ಆಫ್ ಇಟ್. ಅಲ್ಲಿ ಬಂದಮೇಲೆ ನಾವು ಲೇಬರ್ ಲಾ ಸೈಡ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ವಕೀಲರಿಗೆ ಆ ಲೇಬರ್ ಲಾಗೆ ಸಂಬಂಧಪಟ್ಟಂಥ 4-6 ಸಬ್ಸ್ಟ್ಯಾನ್ಷಿಯಲ್ ಲಾಸು, ಪ್ರೊಸೀಜರ್ ಲಾಸು ಏನು ಸಂಬಂಧಿದೆ ಅದಕ್ಕೊಂದು ಸಿಲೆಬಸ್ ಮಾಡಿ ಒಂದು 3 ಮಂತ್ಸು 6 ಮಂತ್ಸು ಈವ್ನಿಂಗ್ ಕ್ಲಾಸ್ ಅಂತ ಮಾಡಿದ್ರೆ ಅಂತಂದರೆ ಭಾಳ ಅನುಕೂಲ ಆಗ್ತದೆ. ಸಿ ನೌ ದಿ ಕಂಡೀಷನ್ ಈಸ್ ಮೆನಿ ಆಫ್ ದಿ ಜೂನಿಯರ್ ಅಡ್ವೊಕೇಟ್ಸ್ ದೇ ಡೋಂಟ್ ಹ್ಯಾವ್ ಜೀಲ್ ಟು ಲರ್ನ್, no doubt at all. But there are some advocates who are very much interested in learning law, but there is none to guide them or to teach them. ಇಲ್ಲಿ ಪ್ರತಿ ಸರ್ತಿ ನಾನು ನೋಡ್ತೇನೆ ಎಲ್ಲ ಜೂನಿಯರ್ಸ್ನ ಉಪಯೋಗ ಮಾಡ್ಕೊಳ್ಳೋದು, ಈ ಕೋರ್ಟಿಂದ ಆ ಕೋರ್ಟ್ಗೆ ಹೋಗು, ಆ ಕೋರ್ಟಿಂದ ಇನ್ನೊಂದು ಕೋರ್ಟ್ಗೆ ಹೋಗು, ಇಲ್ಲಿ ಕೆಪ್ ಬೈ ಅಂಥೇಳು, ಅಲ್ಲಿ ಪಾಸ್ ಓವರ್ ಅಂಥೇಳು, ಇಲ್ಲಿ ಸಾಹೇಬರಿಗೆ ನಮ್ಮ ಸೀನಿಯರ್ಗೆ ಹುಷಾರಿಲ್ಲ ಅಂತ ಅಡ್ಜಸ್ಟ್ಮೆಂಟ್ ತಗೋ, ವರ್ಷಾನುಗಟ್ಟಲೆ ಆದರೂ ಸಹಿತ ಇದನ್ನೇ ಹೇಳ್ತಾರೆ ಹೊರತು ಅವ್ರು ಹೇಳಿ ಕಳಿಸೋದಿಲ್ಲ. ನನ್ನ ಕೋರ್ಟ್ ಹಾಲ್ನೊಳಗೆ ನಾನು ಸ್ಪಷ್ಟ ಹೇಳ್ಬಿಟ್ಟಿದ್ದೀನಿ ಸೀನಿಯರ್ಗೆ, ಇಂಟ್ರಿಮ್ ಆರ್ಡರ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ಒಂದು ಕಂಡೋನೇಷನ್ ಆಫ್ ಡಿಲೇ ಅಪ್ಲಿಕೇಶನ್ ಅಲೋ ಆಗಬೇಕಾಗಿತ್ತು ಅಂತ ಹೇಳಿದ್ರೆ, ಒಂದು ಪಬ್ಲಿಕೇಷನಿಗೆ ತೊಗೋಬೇಕಾಗಿತ್ತು ಅಂದರೆ ನೀವು ಬಂದರೆ ನಾನು ಆರ್ಡರ್ ಮಾಡೋದಿಲ್ಲ. ಯು ಸೆಂಡ್ ಯುವರ್ ಜೂನಿಯರ್ಸ್, ಐ ವಿಲ್ ಪಾಸ್ ಆರ್ಡರ್ಸ್. ಇಫ್ ಎನಿ ಆರ್ಡರ್ ಇಸ್ ಟು ಬಿ ಪಾಸ್ಡ್ ಅಗೇನ್ಸ್ಟ್ ಯು, ಐ ವಿಲ್ ಕಾಲ್ ಯು ಅಗೇನ್. ಮತ್ತೆ ನಿಮ್ಮನ್ನು ಕರೀತೇನೆ ನಾನು, ನೀವು ಹೇಳಿದ ಮೇಲೆ ನಿಮ್ಮನ್ನು ಕೇಳಿ ನಿಮ್ಮ ವಿರುದ್ಧ ಆರ್ಡರ್ ಮಾಡ್ತೇನೆ. ನಿಮ್ಮ ಪರವಾಗಿ ಮಾಡೋಕ್ಕಾಗಿತ್ತಂದರೆ ಯು ಪ್ಲೀಸ್ ಟೀಚ್ ದೆಮ್, ಟ್ರೈನ್ ದೆಮ್ ಆ್ಯಂಡ್ ಸೆಂಡ್ ಟು ಮೈ ಕೋರ್ಟ್. ಬೇರೆ ಕೋರ್ಟ್ನಲ್ಲಿ ಏನಾದರೂ ಆಗಲಿ, ನನಗೆ ದಿವಸಕ್ಕೆ 10 ಕೇಸ್ ನಡೆಯಲಿ, ನಾನು 6 ಕೇಸ್ನಲ್ಲಿ ಜಡ್ಜ್ಮೆಂಟ್ ಬರೋದ್ರೂ ಚಿಂತಿಲ್ಲ, ಒಂಚೂರು ಕಡಿಮೆ ಆದರೂ ಪರವಾಗಿಲ್ಲ. ದೇವರು ಇದೊಂದು ಅವಕಾಶ ಕೊಟ್ಟಿದ್ದಾನೆ, ಅಷ್ಟಾದರೂ ನಾನು ಕಲಿಸಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಅಪರಾಧ ಮಾಡ್ದಂಗೆ ಆಗ್ತದೆ ನೋಡ್ರಿ. ಅದಕ್ಕೆ ಮಾಡೋಕ್ಕೆ ಆಸ್ಪತ್ರೆ ಕೊಡಬೇಡ್ರಿ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಮೆನಿ ಆಫ್ ದಿ ಸೀನಿಯರ್ ಅಡ್ವೊಕೇಟ್ಸ್ ದೇ ಆರ್ ಡೇರ್ ಇನಫ್ ಟು ಸೆಂಡ್ ದೇರ್ ಜೂನಿಯರ್ಸ್ ಟು ಮೈ ಕಾಲೇಜ್. ಇರಲಿ ಬಿಡು, ಅವರು ಒಂಚೂರು ಮನಸ್ಸು ಮಾಡಿ ಆಯ್ತು ಇಷ್ಟೆಲ್ಲ ಭರವಸೆ ಕೊಟ್ಟಾರಾದ್ಮೇಲೆ ಸ್ವಲ್ಪ ವೀಕ್ ಕೇಸ್ ಇದ್ರಾಗ ನೀನೇ ಹೋಗ್ಬಿಡು ಅಂತ ಕಳಿಸ್ಕೊಡ್ತಾರೆ ಅವರು. ನಿನ್ನ ನೋಡಿ ಜೂನಿಯರ್ಗೆ ಹೇಳ್ಬೇಕಂತೇಳಿ ಮಾಡ್ತಾರಂದ್ರೆ ಅವರೇ ಎಲ್ಲ ಆರ್ಡ್ರ್ ಮಾಡ್ತಾರೆ. ಯು ಡೋಂಟ್ ವರಿ, ಗೋ ಆ್ಯಂಡ್ ಸಬ್ಮಿಟ್ ಇಟ್. ಸೊ ದೀಸ್ ಆರ್ ದಿ ಸರ್ಟನ್ recommendations made by so many other committees, and Dr. J.S. Patil ಆಯಿತು, ನಮ್ಮ ಇಲ್ಲಿ ಲೋಕಲ್ ಲಾ ಕಾಲೇಜಿನ ಪ್ರಿನ್ಸಿಪಾಲ್ ಆಯಿತು. ದೇ ಹ್ಯಾವ್ equipped me with all this material. I profusely thank them all. ಈಗ ತಾವು ಇದನ್ನು ಎಲ್ಲ ನೋಡಿಬಿಟ್ಟು ಏನಾದರೂ ಒಂದಿಷ್ಟು ಸಜೆಷನ್ಸ್ ಮಾಡಿ ಲಾ ಕಾಲೇಜಸ್ನ ಯಾವ ರೀತಿ ಇಂಪ್ರೂವ್ ಮಾಡಬೇಕು, ಲೀಗಲ್ ಎಜುಕೇಷನ್ ಹೇಗೆ ಸ್ಟ್ಯಾಂಡರ್ಡ್ ಹೆಚ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಕಳಕಳಿಯಿಂದ ತಾವು ಕಾರ್ಯಪ್ರವೃತ್ತರಾಗ್ರಿ ಅಂತ ನಾನು ತಮ್ಮಲ್ಲಿ ಕೇಳಿಕೊಂಡು, ನಮ್ಮ ಜಸ್ಟಿಸ್ ಪುಟ್ಟಸ್ವಾಮಿ ಅವರು ನನಗೆ ತಂದೆಕ್ಕಿಂತ ಹೆಚ್ಚು ಅವರು ಅಷ್ಟು ನನ್ನ ಪ್ರೀತಿಯಿಂದ ಅಭಿಮಾನದಿಂದ ಕರೆದು ನನಗೆ ಗೊತ್ತಿಲ್ಲದೆ ಈ ವಿಷಯನ ನೀನು ಗೊತ್ತು ಮಾಡ್ಕೊಂಡಾದರೂ ನೀನು ಹೇಳಬೇಕಂತ ಹೇಳಿದರೆ ನಾ ಅದಕ್ಕೆ ಸೋಮೇಶ್ವರ ಶತಕ ನೆನಪಾಯ್ತು ನನಗೆ. ಕೆಲವೊಂಬಲ್ಲವರಿಂದ ಕಲಿತ, ಕೆಲವು ಮಾಳ್ಪವರಿಂದ ಕಂಡು ಅಂಥೇಳಿ. ಹಾಗೆ ಕೆಲವೊಂಬಲ್ಲವರಿಂದ ಕದ್ದು, ಕೆಲವು ಮಾಳ್ಪವರಿಂದ ಕದ್ದು ನಾನು ಇಲ್ಲಿ ತೊಗೊಂಡು ಬಂದು ಇಲ್ಲಿ ಗೆದ್ದೆ ಅಂತ ಅನಿಸ್ಕೊಳ್ಳೋಣ ಅಂಥೇಳಿ ನಾನು ತೊಗೊಂಡ್ಬಂದು ಏನು ವಾಟ್ ಆಲ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್ ಐ ಡೋಂಟ್ ಕ್ಲೇಮ್ ಆ್ಯಸ್ ಮೈ ಓನ್. ಯಾವುದೂ ಇಲ್ಲ, ಅಲ್ಲಿಷ್ಟು ನನ್ನ ವಿಚಾರಗಳನ್ನ ಹೇಳಿದ್ದೀನಿ ಹೊರತು ಹೆಚ್ಚಿನ ವಿಚಾರಗಳೆಲ್ಲ ಹಿಂದೆ ಹೇಳಿದ್ವಿ ಅದಾವೆ. ನಾವು ವಿ ಆರ್ ವೆರಿ ನೋನ್ ಫಾರ್ ಅವರ್ ಪ್ಲ್ಯಾನಿಂಗ್ಸ್. ಭಾಳ ಆಕರ್ಷಕವಾದಂಥ ಯೋಜನೆಗಳನ್ನು ಹಾಕಿಕೊಳ್ಳೋದು, ಅವು ಅನುಷ್ಠಾನ ಯೋಗ್ಯವಾದಂಥ ಯೋಜನೆಗಳು ಹಾಕಿಕೊಳ್ಳಲ್ಲಿ ನಾವು ಭಾಳಷ್ಟು ಪ್ರವೀಣರು ಅಂತ. ವಿ ಆರ್ ವೆಲ್ ಟ್ರೈನ್ಡ್, ವೆಲ್ ನೋನ್ ಫಾರ್ ಪ್ಲ್ಯಾನಿಂಗ್, ಫಾರ್ ಮೇಕಿಂಗ್ ಸೆವರಲ್ ಪ್ಲ್ಯಾನ್ಸ್ which will be very attractive, very viable, and very much worth implementing. But we are also known for our failure to implement them. This is my firm opinion. ಇಲ್ಲದೆ ಹೋಗಿದ್ದೆ ಅಂತ ಹೇಳಿದರೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಯಾವಾಗ 1961ರಲ್ಲಿ ಪ್ರಾರಂಭ ಆಗಿತ್ತು, ಅಲ್ಲಿಂದ ಇಲ್ಲಿವರೆಗೂ ನಾವೆಲ್ಲ in letter and spirit had we implemented all the recommendations and suggestions made by the various committees and observations made by honorable judges of Supreme Court in their valuable judgments, the situation could not have been so much worse as on this date. We would have definitely succeeded in improving our standards of our legal education. ಈಗಾದರೂ ಆ ಕಮಿಟ್ಮೆಂಟ್ ನಮಗೆ ಬೇಕಾಗಿದೆ.
ಅಂಥ ಕಮಿಟ್ಮೆಂಟ್ ತರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಾವೆಲ್ಲರ ಬಗ್ಗೆ ಯೋಚನೆ ಮಾಡಿರಿ ಅಂತ ತಮಗೆ ಹೇಳಿ, ನಾನು ನ್ಯಾಯಮೂರ್ತಿ ಪುಟ್ಟಸ್ವಾಮಿ ಅವರಿಗೆ ಮತ್ತು ರಾಮಸ್ವಾಮಿ ಅವರಿಗೆ, ನಮ್ಮ ರಾಮು ಅವರು 2-3 ಸರ್ತಿ ಬಂದು ನಮ್ಮ ಚೇಂಬರಿಗೆ ಬಂದು ಅವೆಲ್ಲ ಕಲೆಕ್ಟ್ ಮಾಡಿ ಹೇಳಿ ಅವರು ನನಗೆ ಭಾಳ ಅಸಿಸ್ಟೆನ್ಸ್ ಕೊಟ್ಟರು. ಅವ್ರಿಗೆ ಈ ಮಹಾನ್ ಸಂಸ್ಥೆಗೆ ನಾನು ಅತ್ಯಂತ ವಿನಮ್ರತೆಯಿಂದ ಕೃತಜ್ಞತೆಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ನಾನು ಅಭಿನಂದಿಸಿ ನಾನು 4 ಮಾತುಗಳನ್ನು ನನಗೆ ಟೈಮ್ ಕೊಟ್ಟಿದ್ದರು. ಅವರು ಇಷ್ಟು ಜಾಸ್ತಿ ಹೋಗಬಾರ್ದು ಅಂತ, ಕನ್ನಡದಲ್ಲಿ ಮಾತಾಡ್ತೀಯ ಇಂಗ್ಲೀಷ್ನಲ್ಲಿ ಮಾತಾಡ್ತೀಯ ಅಂತ ಹೇಳಿದರು. ಎಲ್ಲೆಲ್ಲಿ ನಾನು ಅದನ್ನು ಇದ್ದ ವಿಷಯ ಅದನ್ನು ಕೋಟ್ ಮಾಡಬೇಕಾಗ್ತದೆ ಅಲ್ಲಿ ಇಂಗ್ಲೀಷ್ ಉಪಯೋಗ ಮಾಡ್ತೀನಿ, ಎಲ್ಲಿ ಹೇಳಬೇಕಾಗ್ತದೆ ಅಲ್ಲಿ ನಾನು ಕನ್ನಡದಲ್ಲಿ ಹೇಳ್ತೀನಿ, ಎರಡನ್ನೂ ಸೇರಿಸಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೆ ನಾನು ಅವ್ರಿಗೆ, ಸಾಹೇಬರಿಗೆ. ಆ ರೀತಿ ನಾನು ಹೇಳಿದ್ದೇನೆ. ಇದರಲ್ಲಿ ಏನಾದರೂ ಸಜೆಷನ್ಸ್ ಮಾಡಬೇಕಾಗಿತ್ತು ತಾವು ಅಂತ ಹೇಳಿದ್ರೆ ದಯವಿಟ್ಟು ಅವರು ನಮ್ಮ ರಾಮು ಅವ್ರಿಗೆ ಹೇಳಿದರೆ ಅವ್ರಿಗೊಂದು ಚೀಟಿ ಬರೆದ್ರೆ ಲೆಟರ್ ಬರೆದು ಕಳಿಸಿದರೆ, ಅಥವಾ ಅವರಿಂದ ನಾನು ನಂಬರ್ ತೊಗೊಂಡು ಡೈರೆಕ್ಟಾಗಿ ನನಗೆ ಹೇಳಿದರೆ ಐ ವಿಲ್ ಇನ್ಕಾರ್ಪೊರೇಟ್ ಆಲ್ ದೀಸ್ ಥಿಂಗ್ಸ್. ಇದನ್ನೇನೋ ಒಂದು ಪಬ್ಲಿಷ್ ಮಾಡೋ ರೀತಿಯೊಳಗೆ ನಾವು ತಯಾರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ತಮ್ಮ ಅಭಿಪ್ರಾಯಗಳನ್ನು ಸಹಿತ ನಾನು ಇಲ್ಲಿ ಕ್ರೋಢೀಕರಿಸಿ ಹೇಳೋದಕ್ಕೆ ಸಾಧ್ಯ. ಇಂಟ್ರ್ಯಾಕ್ಷನ್ಗೆ ಒಂದು ಸ್ವಲ್ಪ ಸಮಯ ಬೇಕಂತ ಹೇಳಿದರು. ಅದು ತಮ್ಮ ಇಂಟ್ರ್ಯಾಕ್ಷನ್ಗಾಗಿ ತಮಗೆ ಸಮಯ ಕೊಟ್ಟುಬಿಟ್ಟು ನನ್ನ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಅನಂತ ಕೃತಜ್ಞತೆಗಳನ್ನು ಹೇಳ್ತಾ ಮುಂಬರುವ ವಿಜಯದಶಮಿ ಶುಭಾಶಯಗಳನ್ನು ತಮಗೆ ಹೇಳಿ ಎಲ್ಲರಿಗೂ ನಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಕೊಡಲಿ ಭಗವಂತ, ವಿಜಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ನಾನು 4 ಮಾತುಗಳನ್ನು ಮುಗಿಸ್ತೇನೆ. ಏನು ಪ್ರಶ್ನೆಗಳು ಇಲ್ಲ ಅಂತ ಭಾವಿಸ್ತೇನೆ. ಆಮೇಲೂ ಕೂಡ ಅಭಿಪ್ರಾಯಗಳು ಏನಾದರೂ ಇದ್ದರೆ ತಿಳಿಸ್ಬೋದು, ಇಲ್ಲೂ ತಿಳಿಸ್ಬೋದು. ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವ್ರಿಗೆ ನೇರವಾಗೂ ತಿಳಿಸ್ಬೋದು. ಇಲ್ಲಿ ತಿಳಿಸಿದ್ರೆ ಅವರಿಗೆ ನಾವು ಅದನ್ನು ತಿಳಿಸುವ ವ್ಯವಸ್ಥೆ ಮಾಡ್ತೀವಿ. ಯಾರಿಲ್ಲ ಅನ್ಸತ್ತೆ ಇವಾಗ. ಆಮೇಲೂ ತಿಳಿಸ್ಲಿಕ್ಕೆ ಅವಕಾಶ ಇರುತ್ತೆ. ನಮ್ಮ ಮುಂದಿನ ಕಾರ್ಯಕ್ರಮ ದಿನಾಂಕ 20 ಬುಧವಾರದಿಂದ ಆರಂಭೆ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರು ಮಾಹಿತಿಪೂರ್ಣವಾಗಿ ವಿಶ್ಲೇಷಣಾಪೂರ್ವಕವಾಗಿ ಮಂಡನೆ ಮಾಡಿದ್ದಾರೆ. ಅವರ ತಜ್ಞತೆ, ಅನುಭವ ಜೊತೆಗೆ ಅವರ ವೈಯಕ್ತಿಕ ಕಾಳಜಿ ಎದ್ದು ಕಾಣ್ತಾ ಇದೆ. ಇಂಥವರು ನಮ್ಮ ನ್ಯಾಯಮೂರ್ತಿಗಳ ಮಂಡಳಿಯಲ್ಲಿ ಇರೋದು ನಮಗೆಲ್ಲ ಹೆಮ್ಮೆ ಆಗಿದೆ. ಆದರೆ ಒಂದು ಈ ಸಂದರ್ಭದಲ್ಲಿ ಅನಿಸಿಕೆ ಅಂದರೆ ಅವರು ಕಾನೂನು ಶಿಕ್ಷಣದ ಬಗ್ಗೆ ಏನು ಹೇಳಿದ್ರು ಅದು ಬೇರೆ ಶಿಕ್ಷಣ, ವಿಜ್ಞಾನ ಶಿಕ್ಷಣ ಇರ್ಬೋದು, ಚರಿತ್ರೆ ಶಿಕ್ಷಣ ಇರ್ಬೋದು, ಅರ್ಥಶಾಸ್ತ್ರದ ಶಿಕ್ಷಣ ಇರ್ಬೋದು, ಎಲ್ಲಕ್ಕೂ ಇದೇ ಅನ್ವಯಿಸುತ್ತೆ ಅಂತ ಹೇಳಬೇಕಾಗಿದೆ. ಆದ್ದರಿಂದ ಇದು ಒಂದು ಸಮಾಧಾನದ ವಿಷಯ. ಈ ಸೈನ್ಸ್ ಕೋರ್ಸು ಮಾಡಿದವ್ರಿಗೆ, ಇಕನಾಮಿಕ್ಸ್ ಕೋರ್ಸ್ ಮಾಡಿದವ್ರಿಗೆ ಅವರ ಅನುಭವ ಕೂಡ ನನಗಿದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಇಕನಾಮಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಉಪನ್ಯಾಸ ಮಾಡೋಕ್ಕೆ ನನ್ನ ಕೆಲವು ಸಂದರ್ಭಗಳಲ್ಲಿ ಕರೆದಿದ್ದರು. ಆಗ ನನ್ನ ಅನುಭವ ಹಾಗೆ ಆಯಿತು. ಅದು ಎಲ್ಲ ಕೋರ್ಸ್ ಮಾಡಿದವರು, ಪ್ರೊಫೆಸರ್ಗಳು, ಲೆಕ್ಚರರ್ಗಳು ಅಂಥವ್ರ ಹತ್ರ ನಾನು ಮಾತಾಡೋವಾಗ ಈವನ್ ಈಗ ತುಂಬ ಪ್ರಸಿದ್ಧವಾಗಿರುವ ಸ್ಯಾಮ್ಯುಯಲ್ಸನ್ ಚಿಂತನೆ ಆಗಲಿ, ಮಿಲ್ಟನ್ ಫ್ರೈಡ್ಮನ್ ಚಿಂತನೆ ಆಗಲಿ, ಇಂಥದ್ದು ಕೂಡ ಅವ್ರು ಯಾರಿಗೂ ಗೊತ್ತಿರಲಿಲ್ಲ. ಇನ್ನೊಂದು ಸಲ ಬಡ್ಜೆಟ್ ಬಗ್ಗೆ ಮಾತಾಡೋದಕ್ಕೆ ನನ್ನನ್ನು ಯೂನಿವರ್ಸಿಟಿಗೆ ಕರೆದಿದ್ದರು. ನಾನು ಅದರಲ್ಲಿ ಆ ಪರಿಭಾಷೆನ ಬಳಸ್ಕೊಂಡು ಕೊಡ್ತಾರೆ, ಅವರ ಬ್ಲ್ಯಾಂಕ್ ಫೇಸಸ್ ನೋಡಿ ಆಮೇಲಿಂದ ಅದನ್ನು ಬಿಟ್ಟು ನಾನು ಬೇರೆಯೇ ಮಾತಾಡಬೇಕಾಯಿತು. ಹೀಗಾಗಿ ಇವರು ಕಾನೂನು ಶಿಕ್ಷಣದ ಬಗ್ಗೆ ಏನು ಹೇಳಿದ್ರು ಅದು ಬೇರೆ ಶಿಕ್ಷಣಕ್ಕೂ ಕೂಡ ಅನ್ವಯಿಸುತ್ತೆ. ಅದೊಂದು ದುರ್ದೈವ. ರೂಢಿಯಲ್ಲಿ ಇರುವ ಕಾನೂನು ಶಿಕ್ಷಣ ವ್ಯವಸ್ಥೆ ಈಗಿನ ಕಾಲದ ಅಗತ್ಯಗಳನ್ನು ಪೂರೈಸುವ ಮಟ್ಟದಲ್ಲಿ ಇಲ್ಲ ಅಂತ ಅವರು ಆತಂಕ ವ್ಯಕ್ತಪಡಿಸಿರೋದು ಸ್ವಾಭಾವಿಕವಾಗಿದೆ. ಸಾರ್ವಜನಿಕ ಜೀವನವನ್ನು ಸ್ವಾಸ್ಥ್ಯಪೂರ್ಣವಾಗಿ ಇರಿಸೋದರಲ್ಲಿ ನ್ಯಾಯಾಂಗದ್ದು ಪ್ರಮುಖ ಪಾತ್ರ ಇದೆ. ಈಗಿನ ಸನ್ನಿವೇಶ ನ್ಯಾಯಕರ್ತರಿಂದ ಹಿಂದಿಗಿಂತ ಹೆಚ್ಚು ಬಹುಮುಖ ಪರಿಜ್ಞಾನವನ್ನು ಅಪೇಕ್ಷಿಸುತ್ತೆ.
ಅವರೇ ಹೇಳಿದಾಗೆ ಈಗ ಪರಿಸರ ಮೊದಲಾದ ನಾನಾ ವಿಷಯಗಳು ಮುನ್ನೆಲೆಗೆ ಬಂದಿವೆ. ಜಾಗತೀಕರಣದಂಥ ಬೆಳವಣಿಗೆಗಳ ಕಾರಣದಿಂದಾಗಿ ಇನ್ನಷ್ಟು ಹೊಸ ಸವಾಲುಗಳು ಕೂಡ ಈಗ ಬರ್ತಾ ಇವೆ. ಈವರೆಗಿನ ಕಾನೂನು ಶಿಕ್ಷಣ ಒಂದು ಪ್ರಮುಖ ಜ್ಞಾನಾಂಗದ ಅನುಸಂಧಾನ ಆಗಿರೋದಕ್ಕೆ ಬದಲಾಗಿ ಬರೀ ಆಪರೇಟರ್ ಅಥವಾ ಟೆಕ್ನಿಷಿಯನ್ಸ್ಗೆ ಬೇಕಾದ ರೀತಿಯ ಕೌಶಲ ಕಲಿಸೋದಕ್ಕೆ ಗಮನ ನೀಡಿದೆ. ಹೀಗೆ ಸುಧಾರಣೆಗೆ ಅವಕಾಶ ಇದೆ, ಅಗತ್ಯನೂ ಇದೆ. ಕಾನೂನು ಅಧ್ಯಯನದಲ್ಲಿ ನ್ಯಾಯಶಾಸ್ತ್ರ ವಿಷಯಗಳಿಗೆ ಪೂರಕವಾದ ಇತಿಹಾಸ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಇವುಗಳ ಅಧ್ಯಯನಕ್ಕೆ ಈಗಿರೋದಕ್ಕಿಂತ ಹೆಚ್ಚಿನ ಅವಕಾಶ ಇರಬೇಕು. ಅಖಿಲ ಭಾರತ ಬಾರ್ ಕೌನ್ಸಿಲ್ ಆ ಸಲಹೆ ಮಾಡಿದೆ. ಅದು ತುಂಬ ಉಪಯುಕ್ತವಾದ ಸಲಹೆ ಅಂತ ಅನಿಸುತ್ತೆ. ಕಾನೂನು ಶಿಕ್ಷಣ ಸುಧಾರಣೆಯ ಹಲವಾರು ಸಾಧ್ಯತೆಗಳನ್ನು ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರು ಸೂಚಿಸಿದ್ದಾರೆ. ಕಳೆದ ವರ್ಷವಷ್ಟೇ ಕರ್ನಾಟಕದಲ್ಲಿ ಪ್ರತ್ಯೇಕ ಕಾನೂನು ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬಂದಿರೋದು ಒಂದು ಸ್ವಾಗತಾರ್ಹ ಕ್ರಮ ಆಗಿದೆ. ವಾಸ್ತವ ಅನುಭವವನ್ನು ಮತ್ತು ಅನ್ಯ ತಜ್ಞರ ಅನುಭವಗಳನ್ನು, ಅಭಿಪ್ರಾಯಗಳನ್ನು ಕೂಡ ಕ್ರೋಢೀಕರಿಸಿ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರು ಮಾಡಿರುವ ಸಲಹೆಗಳನ್ನು ಸಂಬಂಧಪಟ್ಟ ಮಂಡಳಿಗಳವರು ಅವಶ್ಯವಾಗಿ ಗಮನಿಸಲಿ ಅಂತ ಹಾರೈಸ್ತಾ, ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರಿಗೆ ಇಂಡಿಯನ್ ಲಿಬರಲ್ ಗ್ರೂಪ್ ಬೆಂಗಳೂರು ಘಟಕ ಹಾಗೂ ಗೋಖಲೆ ಸಂಸ್ಥೆ ಈ ಎರಡೂ ಸಂಸ್ಥೆಗಳ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ.